ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KSC Guide ಯೂಟ್ಯೂಬ್ ಚಾನಲ್. KSC Guide ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಕ್ಲಾಸಸ್ ಅಲ್ಲಿ ನಾವು ಸ್ಟಡಿ ಮಾಡಿದ್ವಿ ಬೇಸಿಕ್ಸ್ ಬಗ್ಗೆ, ಮೋಷನ್ಸ್ ಬಗ್ಗೆ, ನ್ಯೂಟನ್ಸ್ ಲಾ ಬಗ್ಗೆ ಎಲ್ಲ ಓದಿದ್ವಿ. ಅದರ ನಂತರದಲ್ಲಿ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಏನೇನ್ ಕೇಳಿದ್ರು ಆ ಟಾಪಿಕ್ಸ್ ಮೇಲೆ ನಾವು ನೋಡಿದೀವಿ, ಡಿಸ್ಕಸ್ ಮಾಡಿದೀವಿ, ಕಾನ್ಸೆಪ್ಟ್ ಎಲ್ಲ ಅರ್ಥ ಮಾಡ್ಕೊಂಡಿದೀವಿ. ಸೊ ಅದೇ ತರ ಹಿಂದಿನ ಕ್ಲಾಸಸ್ ಸಹ ಹೀಟ್ ಬಗ್ಗೆ ನೋಡಿದ್ವಿ, ಎನರ್ಜಿ ಬಗ್ಗೆ ನೋಡಿದ್ವಿ, ಪವರ್ ಬಗ್ಗೆ ತಿಳ್ಕೊಂಡಿದ್ವಿ, ಅದ್ರದ್ದು SI ಯೂನಿಟ್ ಅಂದ್ರೆ ಏನು, ಫಾರ್ಮುಲಾಗಳು ಏನೇನ್ ಬರುತ್ತೆ. ಸೊ ಅದೇ ತರ ಇನ್ನೊಂದು ಇವತ್ತು ಇಂಪಾರ್ಟೆಂಟ್ ಟಾಪಿಕ್ಸ್ ಅದ್ರ ಬಗ್ಗೆ ಸ್ಟಡಿ ಮಾಡದ. ಸೊ ಯಾವ ಟಾಪಿಕ್ ಅಂತಂದ್ರೆ ಹೀಟ್, ಉಷ್ಣ ಅಂತ ಕರೀತಲ್ಲ, ಇದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಸ್ಟಡಿ ಮಾಡದ. ಸೊ ಹೀಟ್ ಸಹ ಸಖತ್ ಇಂಪಾರ್ಟೆಂಟ್. ಪ್ರತಿನಿತ್ಯ ದಿನನಿತ್ಯ ಲೈಫ್ ಅಲ್ಲಿ ನಾವು ಉಪಯೋಗಿಸ್ತಾ ಇರ್ತೀವಿ, ಇದನ್ನ ನೋಡ್ತಾ ಇರ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಸೂರ್ಯ ಇರ್ಬೋದು. ಸೂರ್ಯನ ಕಿರಣಗಳಿಂದ ನಮ್ಗೆ ಬಿಸಿ ಉಂಟು ಮಾಡುತ್ತೆ, ಶಾಖ ಉಂಟು ಮಾಡುತ್ತೆ, ಬಿಸಿ ಅನ್ಸುತ್ತೆ. ಅದೇ ತರ ನೀವು ಅಡ್ಗೆ ಮನೇಲಿ ನೋಡೋದಾದ್ರೆ, ಅಡ್ಗೆ ಮನೇಲಿ ನಾವು ಏನೇ ಒಂದು ಪದಾರ್ಥ ರೆಡಿ ಮಾಡ್ಬೇಕಂದ್ರೆ ಅಲ್ಲಿ ಉಷ್ಣ ಇಂಪಾರ್ಟೆಂಟ್, ಬೇಕೇ ಬೇಕು. ಉಷ್ಣತೆ ಅಲ್ಲಿ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ಹೀಟ್ ಟ್ರಾನ್ಸ್ಫರ್ ಮಾಡಿ, ಹೀಟ್ ಟ್ರಾನ್ಸ್ಫರ್ ಇಂದ ಏನಾಗುತ್ತೆ, ಅದು ಬೇಕಾದ ಅಡಿಗೆನ ಪ್ರಿಪೇರ್ ಮಾಡುತ್ತೆ ಅದು ಹೀಟ್ ಮುಖಾಂತರ. ಸೊ ಇದ್ರ ಬಗ್ಗೆ ಎಲ್ಲ ಇನ್ನು ಡೀಟೇಲ್ ಆಗಿ ಸ್ಟಡಿ ಮಾಡದ. ಸೊ ಉಷ್ಣ ಅಂದ್ರೆ ಏನು, ಹೀಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದ. ಸೊ ಉಷ್ಣದಲ್ಲಿರೋ ವಿಧಾನಗಳು ಯಾವ ತರ ಇದೆ, ವಿಧಾನಗಳು ಅದ್ರ ಬಗ್ಗೆ ನೋಡದ. ಸೊ ಅದ್ರ ಜೊತೆ ಫಾರ್ಮುಲಾನು ನೋಡದ. ಸೊ ಟೈಮ್ ವೇಸ್ಟ್ ಮಾಡದ, ಡೈರೆಕ್ಟ್ ಟಾಪಿಕ್ ಹೋಗದ. ಸೊ ಹೀಟ್, ಉಷ್ಣ ಅಂತ ಅಂದ್ರೆ ಏನು? ಸೊ ಬೇಸಿಕ್ ಡೆಫಿನೇಷನ್ ಏನಂತಂದ್ರೆ ಎನರ್ಜಿ ಟ್ರಾನ್ಸ್ಫರ್ ಬಿಕಾಸ್ ಆಫ್ ದಿ ಟೆಂಪರೇಚರ್ ಡಿಫರೆನ್ಸ್. ಉಷ್ಣವು ತಾಪಮಾನ ವ್ಯತ್ಯಾಸದಿಂದ ವರ್ಗಾವಣೆ ಆಗುವ ಶಕ್ತಿ ಅಂತ ಕರೀತಾರೆ. ಸೊ ಇಲ್ಲಿ ನಮ್ಗೆ ಗೊತ್ತು ಎನರ್ಜಿ ಅಂತ ನಮ್ಗೆ ಗೊತ್ತಿದೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದೊಂದು ಪೆನ್ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಎನರ್ಜಿ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಟ್ರಾನ್ಸ್ಫರ್ ಆಗುತ್ತೆ. ಇನ್ ಕೇಸ್ ಟ್ರಾನ್ಸ್ಫರ್ ಯಾವಾಗ ಆಗೋದು ಅಂತಂದ್ರೆ ತಾಪಮಾನ ವ್ಯತ್ಯಾಸ ಇರಬೇಕು, ಟೆಂಪರೇಚರ್ ಡಿಫರೆನ್ಸ್ ಇದ್ದಾಗ ಅಲ್ಲಿ ಏನಾಗುತ್ತೆ, ಎನರ್ಜಿ ಟ್ರಾನ್ಸ್ಫರ್ ಮಾಡುತ್ತೆ. ಸಿಂಪಲ್ ಎಕ್ಸಾಂಪಲ್ ಅನ್ನೋದಾದ್ರೆ ಇದೊಂದು ಮೆಟಲ್ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಎಷ್ಟು 2 ಡಿಗ್ರಿ ಸೆಲ್ಸಿಯಸ್ ಅಂತ ಇಟ್ಕೊಳ್ಳಿ, ಇಲ್ಲೊಂದು 5 ಡಿಗ್ರಿ ಸೆಲ್ಸಿಯಸ್ ಅಂತ ಇಟ್ಕೊಳ್ಳಿ. ಸೊ ಮುಂದಿನ ಸ್ಲೈಡ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೆಲ್ಸಿಯಸ್ ಅಂದ್ರೆ ಏನು, ಕೆಲ್ವಿನ್ ಅಂತಂದ್ರೆ ತಾಪಮಾನ ಮಾಪಕಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಜಸ್ಟ್ ಇದನ್ನು ಕನ್ಸಿಡರ್ ಮಾಡಿ, ಇದು ಉಷ್ಣತೆ ಎಷ್ಟಿರುತ್ತೆ, 2% ಅಷ್ಟೇ ಅಂತ ಕನ್ಸಿಡರ್ ಮಾಡಿದ್ರೆ, ಜಸ್ಟ್ ಫಾರ್ ಎಕ್ಸಾಂಪಲ್ ಇದೊಂದು 5 ಡಿಗ್ರಿ ಸೆಲ್ಸಿಯಸ್ ಎಷ್ಟಿರುತ್ತೆ ಅಂತ ಕನ್ಸಿಡರ್ ಮಾಡಿದೆ. ಸೊ ಇಲ್ಲಿ ಏನಾರು ಹೀಟ್ ಟ್ರಾನ್ಸ್ಫರ್ ಆಗ್ಬೇಕು ಅಂತಂದ್ರೆ ಏನಿರ್ಬೇಕಂದ್ರೆ ಟೆಂಪರೇಚರ್ ಡಿಫರೆನ್ಸ್ ಇರಬೇಕು. ಸೊ ಅರ್ಥ ಇದೆಯಲ್ಲ? ಸೊ ಹೀಟ್ ಏನಾರು ಇಲ್ಲಿಂದ ಹೀಟ್, ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಏನಾರು ಹೋಗ್ಬೇಕಂದಾಗ ಟೆಂಪರೇಚರ್ ಡಿಫರೆನ್ಸ್ ಇರಬೇಕು. ಇನ್ ಕೇಸ್ ಸಮ ಇತ್ತು ಅಂತಂದ್ರೆ ಅಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗಲ್ಲ. ಇಲ್ಲೂ 2 ಡಿಗ್ರಿ ಅಂತ ಇತ್ತು, ಈ ಪಾಯಿಂಟ್ ಅಲ್ಲೂ 2 ಡಿಗ್ರಿ ಅಂತ ಇತ್ತು. ಸೊ ಹೀಟ್ ಏನಾಗಿರುತ್ತೆ, ಇಲ್ಲಿ ಎಷ್ಟು ಹೀಟ್ ಇರುತ್ತೆ ಅದು ಅಲ್ಲೇ ಇರುತ್ತೆ, ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ. ಸೊ ಹೀಟ್ ಅಂತ ಕನ್ಸಿಡರ್ ಮಾಡ್ಬೇಕು, ಉಷ್ಣ ಅಂತ ಕನ್ಸಿಡರ್ ಮಾಡ್ಬೇಕಂದ್ರೆ ಏನ್ ಇಂಪಾರ್ಟೆಂಟ್ ಆಗಿರ್ಬೇಕು, ಟೆಂಪರೇಚರ್ ಡಿಫರೆನ್ಸ್ ಇರಬೇಕು. ಸೊ ಟೆಂಪರೇಚರ್ ಡಿಫರೆನ್ಸ್ ಇದ್ದಾಗಲೇ ಅಲ್ಲಿ ಏನಾಗುತ್ತೆ, ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಉಷ್ಣ ಅಂತ ಕರಿತೀವಿ. ಸೊ ಈಗ ಟೆಂಪರೇಚರ್ ಅಂದ್ರೆ ಏನು ಸರ್ ಅಂತ ಕೇಳ್ಬೋದು. ತಾಪಮಾನ ಅಂತಂದ್ರೆ ಏನಂತ ಕೇಳ್ಬೋದು. ಏನಿಲ್ಲ, ತಾಪಮಾನ ಅಂತಂದ್ರೆ ತಾಪಮಾನವು ವಸ್ತು ಎಷ್ಟು ಬಿಸಿ ಅಥವಾ ತಂಪಾಗಿದೆ ಅಂತ ಎಂಬುದನ್ನು ಸೂಚಿಸುತ್ತೆ. ಸೊ ಇಲ್ಲಿ ಯಾವ್ದಾರ ಒಂದು ವಸ್ತು ತಗೊಳ್ಳಿ, ಇದ್ರದ್ದು ಎಷ್ಟು ಬಿಸಿ ಇದೆ, ಎಷ್ಟು ತಂಪಿದೆ ಅಂತ ಐಡೆಂಟಿಫೈ ಮಾಡೋದು, ಕ್ಯಾಲ್ಕುಲೇಟ್ ಮಾಡೋದು ಯಾವ್ದಂತಂದ್ರೆ ಟೆಂಪರೇಚರ್, ಅದೇ ತಾಪಮಾನ. ಸೊ ಈಗ ಇಲ್ಲಿ ಅನ್ಬೋದು 2 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಅನ್ಬೋದು. ತಾಪಮಾನ ಎಷ್ಟಿದೆ ಅಂತ ಅಂದಾಗ ಈ ಪಾಯಿಂಟ್ ಅಲ್ಲಿ 2 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಅನ್ಬೇಕು. ಅದೇ ತರ ಈ ಪಾಯಿಂಟ್ ಬಂದಾಗ ತಾಪಮಾನ ಎಷ್ಟಿದೆ ಅಂತ ಅಂದ್ರೆ 2 ಡಿಗ್ರಿ ಸೆಲ್ಸಿಯಸ್. ಅದೇ ತರ ಲಾಸ್ಟ್ ಪಾಯಿಂಟ್ ಅಲ್ಲಿ ಬಂದಾಗ ಟೆಂಪರೇಚರ್ ಎಷ್ಟಿದೆ, ತಾಪಮಾನ ಎಷ್ಟಿದೆ ಅಂತ ಕೇಳಿದ್ರೆ ಎಷ್ಟಿದೆ ಅಂತೀವಿ, 5 ಡಿಗ್ರಿ ಇದೆ ಅಂತ ಅಂತೀವಿ. ಸೊ ಇದು ಟೆಂಪರೇಚರ್ ಬಗ್ಗೆ. ಇದು ಏನಿಲ್ಲ, ಇಂಡಿಕೇಟ್ ಮಾಡುತ್ತೆ ಎಷ್ಟು ಬಿಸಿ ಇದೆ, ಎಷ್ಟು ತಂಪಿದೆ ಅಂತ ತಾಪಮಾನ ಟೆಂಪರೇಚರ್ ಇಂಡಿಕೇಟ್ ಮಾಡುತ್ತೆ. ಉಷ್ಣ ಅಂತಂದ್ರೆ ಹೀಟ್ ಅಂತಂದ್ರೆ ಏನು, ಯಾವಾಗ ಉಷ್ಣವು ತಾಪಮಾನ ವ್ಯತ್ಯಾಸದಿಂದ ವರ್ಗಾವಣೆ ಆಗುವ ಶಕ್ತಿ ಅಂತ ಕರಿತೀವಿ. ಸೊ ಮುಂದಿನ ಟಾಪಿಕ್ ನೋಡೋದಾದ್ರೆ, ಸೊ ಗೊತ್ತಾಯ್ತಲ್ಲ, ಹೀಟ್ ಟು ಟೆಂಪರೇಚರ್, ಉಷ್ಣ ಮತ್ತೆ ತಾಪಮಾನ. ಸೊ ಇಲ್ಲಿ ಮೇನ್ ಆಗಿ ನೋಡ್ಬೋದು, ಮುಖ್ಯ ವ್ಯತ್ಯಾಸ, ಮೇನ್ ಡಿಫ್ರೆನ್ಸ್ ಏನೇನಿದೆಯಪ್ಪ ಅಂತಂದ್ರೆ ಹೀಟಿಗೂ ಮತ್ತು ಟೆಂಪರೇಚರ್ ತಾಪಮಾನಗೂ ಅಂತಂದ್ರೆ, ಫಸ್ಟ್ ಉಷ್ಣದ ಬಗ್ಗೆ ನೋಡೋದ. ಎ ಫಾರ್ಮ್ ಆಫ್ ಎನರ್ಜಿ, ಶಕ್ತಿ ಇದು ಒಂದು ರೂಪ.
ಸೊ ಹೀಟ್ ಅನ್ನೋದು ಒಂದು ಶಕ್ತಿಯ ಒಂದು ರೂಪ ಅಂತ ಕರೀತಾರೆ. ಸೊ ಇದ್ರದ್ದು SI ಯೂನಿಟ್ ಬಂದು ಏನಂತ ಜೌಲ್ ಅಂತ ಕರಿತೀವಿ, ಜೂಲ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಪ್ರಮಾಣದ ಮೇಲೆ ಅವಲಂಬಿತವಾಗಿದೆ, ಡಿಪೆಂಡ್ಸ್ ಆನ್ ದಿ ಕ್ವಾಂಟಿಟಿ. ಹೀಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಪ್ರಮಾಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಬಿಸಿ ಕಾಯದಿಂದ ತಣ್ಣಗಿನ ಕಾಯಕ್ಕೆ ಹರಿಯುತ್ತದೆ, ಫ್ಲೋಸ್ ಫ್ರಮ್ ಹಾಟ್ ಟು ಕೋಲ್ಡ್. ಸೊ ಅದು ಹೆಂಗ ಫ್ಲೋ ಆಗುತ್ತೆ, ಹೀಟ್ ಯಾವ ತರ ಫ್ಲೋ ಆಗುತ್ತೆ ಅಂದ್ರೆ ಬಿಸಿ ಕಡೆಯಿಂದ ತಣ್ಣಗಿರ ಕಡೆ ಮೂವ್ ಆಗುತ್ತೆ. ಸೊ ಕೋಲ್ಡ್ ಇಂದ ಹಾಟ್ ಕಡೆ ಮೂವ್ ಆಗಲ್ಲ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ತರ ನಾನು ಕ್ವಶನ್ಸ್ ಕೇಳ್ಬೋದು. ಸೊ ಹೀಟ್ ಟ್ರಾನ್ಸ್ಫರ್ ಫ್ರಮ್ ಕೋಲ್ಡ್ ಟು ಹಾಟ್ ಅಂತ ಕೇಳ್ತಾರೆ, ಇದು ಸರಿನಾ ಅಂತ ಕೇಳ್ಬೋದು. ಸೊ ಈ ತರ ಪಾಯಿಂಟ್ ಆದಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಹೀಟ್ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಅಂದ್ರೆ, ಉಷ್ಣ ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ, ವರ್ಗಾವಣೆ ಆಗ್ಬೇಕು ಅಂತಂದ್ರೆ ಏನಿರ್ಬೇಕಲ್ಲಿ, ಸೊ ಹೈಯರ್ ಇಂದ ಲೋವರಿಗೆ ಟ್ರಾನ್ಸ್ಫರ್ ಆಗ್ಬೇಕು, ಫ್ರಮ್ ಹಾಟ್ ಟು ಕೋಲ್ಡ್, ಬಿಸಿಯಿಂದ ತಣ್ಣಗೆ ಟ್ರಾನ್ಸ್ಫರ್ ಆಗ್ಬೇಕು. ಸೊ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ವಾಟರ್ ಇನ್ ಎ ಲಾರ್ಜ್ ಬಕೆಟ್ ಮೇ ಹ್ಯಾವ್ ಮೋರ್ ಹೀಟ್. ಬಕೆಟ್ ನಲ್ಲಿ ಇರುವ ನೀರು ಹೆಚ್ಚು ಹೀಟ್ ಹೊಂದಿರಬಹುದು. ಸೊ ಇನ್ ಕೇಸ್ ಬಕೆಟ್ ಅಲ್ಲಿ ನೀರ್ ಇತ್ತು ಅಂತಂದ್ರೆ ಅಲ್ಲಿ ಎಷ್ಟು ಏನಂತ ಇರ್ತೀವಿ, ಹೀಟ್ ಜಾಸ್ತಿ ಇದೆ ಅಂತ ಕರಿತೀವಿ. ಇನ್ ಕೇಸ್ ಅದ್ರ ಪ್ರಮಾಣ ಏನಾದ್ರು ಕಮ್ಮಿ ಇತ್ತು, ವಾಟರ್ ಬಕೆಟ್ ಅಲ್ಲಿ ವಾಟರ್ ನೀರ್ ಕಮ್ಮಿ ಇತ್ತಂದ್ರೆ ಅಲ್ಲಿ ಹೀಟ್ ಏನಾಗಿರುತ್ತೆ, ಕಮ್ಮಿ ಇರುತ್ತೆ. ಸೊ ಅದೇ ತರ ಇನ್ನೊಂದು ಟೆಂಪರೇಚರ್ ಡಿಫರೆನ್ಸ್ ಬಂದಾಗ ನೋಡಿದಾಗ, ಟೆಂಪರೇಚರ್ ಪಾಯಿಂಟ್ಸ್ ನೋಡಿದಾಗ ಮೆಜರ್ಸ್ ದಿ ಹಾಟ್ನೆಸ್. ಸೊ ಟೆಂಪರೇಚರ್ ತಾಪಮಾನ ಏನ್ ಕೊಡುತ್ತೆ ಅಂತಂದ್ರೆ ಬಿಸಿತನದ ಅಳತೆ ಕೊಡುತ್ತೆ, ಮೆಜರ್ಸ್ ಮಾಡುತ್ತೆ, ಎಷ್ಟು ಬಿಸಿ ಇದೆ ಅಂತ ಅಳತೆ ಮಾಡುತ್ತೆ ತಾಪಮಾನ, ಟೆಂಪರೇಚರ್. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಇದ್ರದ್ದು SI ಯೂನಿಟ್ ನೋಡೋದಾದ್ರೆ ಕೆಲ್ವಿನ್ ಅಂತ ಕರಿತೀವಿ. ಸೊ ಕೆಲ್ವಿನ್ ಮುಖಾಂತರ ಅದನ್ನ ರೆಪ್ರೆಸೆಂಟೇಷನ್ ಮಾಡ್ತೀವಿ, ಟೆಂಪರೇಚರ್ ಎಷ್ಟಿದೆ, ಬಿಸಿ ಎಷ್ಟಿದೆ ಅಂತ. ಸೊ ನೆಕ್ಸ್ಟ್ ಇನ್ನೊಂದು ನೋಡೋದಾದ್ರೆ ಪ್ರಮಾಣದ ಮೇಲೆ ಅವಲಂಬಿತವಲ್ಲ ಅಂತ ಕೊಟ್ಟಿದ್ದಾರೆ, ಇಂಡಿಪೆಂಡೆಂಟ್ ಆಫ್ ದಿ ಕ್ವಾಂಟಿಟಿ. ಸೊ ಇದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ. ಸೊ ಮುಂದಿನ ಪಾಯಿಂಟ್ ಡಿಟರ್ಮೈನ್ಸ್ ದಿ ಡೈರೆಕ್ಷನ್ ಆಫ್ ದಿ ಫ್ಲೋ, ಹರಿವಿನ ದಿಕ್ಕನ್ನು ನಿರ್ಧರಿಸುತ್ತೆ. ಸೊ ಟೆಂಪರೇಚರ್ ತಾಪಮಾನ ಏನು ಇಂಡಿಕೇಟ್ಸ್ ಮಾಡುತ್ತೆ, ಏನು ಡಿಟರ್ಮೈನ್ಸ್ ಮಾಡುತ್ತೆ ಅಂತಂದ್ರೆ ಯಾವ ಸೈಡ್ ಯಾವ ಡೈರೆಕ್ಷನ್ ಮೂವ್ ಆಯ್ತದೆ ಅಂತ ಡಿಟರ್ಮೈನ್ ಮಾಡುತ್ತೆ, ನಿರ್ಧರಿಸುತ್ತೆ. ಬಟ್ ಹೀಟ್ ಅಂತ ಬಂದಾಗ ಇಲ್ಲಿ ಯಾವ ದಿಕ್ಕಲ್ಲಿ ಮೂವ್ ಆಗ್ತಿದೆ ಅಂತ ಗೊತ್ತಾಗಲ್ಲ. ಸೊ ಯಾವ ದಿಕ್ಕಲ್ಲಿ ಮೂವ್ ಆಗ್ತಿದೆ ಅಂತ ಗೊತ್ತಾಗದೆ ಆದ್ರಿಂದ ಟೆಂಪರೇಚರ್ ತಾಪಮಾನದಿಂದ. ಸೊ ಇಷ್ಟು ಪಾಯಿಂಟ್ ನೋಡಿದ್ರಲ್ಲ. ಸೊ ಇದು ಇನ್ನೊಂದ್ಸತಿ ಕ್ವಿಕ್ ರಿವಿಷನ್ ಮಾಡ್ಬಿಡೋದ. ಸೊ ಉಷ್ಣ ಅಂದ್ರೆ ಇದು ಫಾರ್ಮ್ ಆಫ್ ಎನರ್ಜಿ, ಶಕ್ತಿಯ ಒಂದು ರೂಪ. ಸೊ ಇದ್ರದ್ದು SI ಯೂನಿಟ್ ಬಂದು ಜೌಲ್ ಅಂತ ಕರೀತಾರೆ, ಬಟ್ ಟೆಂಪರೇಚರ್ SI ಯೂನಿಟ್ ಬಂದು ಕೆಲ್ವಿನ್ ಅಂತ ಕರೀತಾರೆ. ಸೊ ಇಲ್ಲಿ ಟೆಂಪರೇಚರ್ ತಾಪಮಾನ ಏನ್ ಮಾಡ್ತೀವಿ ಅಂತಂದ್ರೆ ಮೆಜರ್ಸ್ ದಿ ಹಾಟ್ನೆಸ್, ಬಿಸಿತನದ ಅಳತೆ ಮಾಡ್ತೀವಿ, ಬಿಸಿ ಎಷ್ಟಿದೆ ಅಂತ. ಸೊ ಇದು ಡಿಪೆಂಡ್ಸ್ ಕ್ವಾಂಟಿಟಿ ಮೇಲೆ, ಪ್ರಮಾಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಇಂಡಿಪೆಂಡೆಂಟ್ ಆಗಿರುತ್ತೆ ಪ್ರಮಾಣದ ಮೇಲೆ. ಸೊ ಇದು ಫ್ಲೋ ಫ್ರಮ್ ಹಾಟ್ ಟು ಕೋಲ್ಡ್, ಬಿಸಿಯಿಂದ ತಣ್ಣಗೆ ಫ್ಲೋ ಮಾಡುತ್ತೆ, ಈ ಟ್ರಾನ್ಸ್ಫರ್ ಎನರ್ಜಿ ಟ್ರಾನ್ಸ್ಫರ್ ಮಾಡೋದು. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವ ದಿಕ್ಕಲ್ಲಿ ಚಲಿಸುತ್ತೆ ಅಂತ ನೋಡ್ತೀವಿ. ಇಲ್ಲಿ ನೋಡೋದು ಇದು ಟೆಂಪರೇಚರ್ ತಾಪಮಾನಕ್ಕೆ ಎಕ್ಸಾಂಪಲ್, ಬೋತ್ ಕಪ್ ಅಂಡ್ ಟ್ಯಾಂಕ್ ಕ್ಯಾನ್ ಬಿ ಅಟ್ 50 ಡಿಗ್ರಿ ಸೆಲ್ಸಿಯಸ್. ಒಂದು ಕಪ್ಪು ಮತ್ತೆ ಒಂದು ಟ್ಯಾಂಕ್ ಎರಡು 50 ಡಿಗ್ರಿ ಸೆಲ್ಸಿಯಸ್ ಇರಬಹುದು, ಇಲ್ದೇನೆ ಇರಬಹುದು. ಸೊ ಇದೆಲ್ಲ ಇಂಡಿಕೇಟ್ ಮಾಡುತ್ತೆ ಟೆಂಪರೇಚರ್ ಅಳತೆ, ಬಿಸಿ ಎಷ್ಟಿದೆ ಅಂತ ಅಳತೆ ಇಂಡಿಕೇಟ್ ಮಾಡುತ್ತೆ ಟೆಂಪರೇಚರ್. ಸೊ ಮುಂದಿನ ಟಾಪಿಕ್ ಏನಂತ ನೋಡೋದಾದ್ರೆ, ಸೊ ತಾಪಮಾನ ಮಾಪಕಗಳು. ಸೊ ಟೆಂಪರೇಚರ್ ಸ್ಕೇಲ್ಸ್ ಅಂತ ಕರಿತೀವಿ. ಯಾವ ಸ್ಕೇಲ್ಸ್ ಇದೆ ಅಂತಂದ್ರೆ ಮೇಜರ್ ಆಗಿ ಸೆಲ್ಸಿಯಸ್ ಅಂತ ಕರಿತೀವಿ. ಯೂಶಲಿ ಜನರಲ್ ವರ್ಡ್ ಅಲ್ಲಿ ಸಾಮಾನ್ಯ ಜನರಲ್ ಸೆಲ್ಸಿಯಸ್ ಅಂತ ಕರಿತೀವಿ. ಸೊ ಇದೆಲ್ಲ ದಿನನಿತ್ಯ ನಾವು ಅಳವಡಿಸ್ಕೊಂಡಿರ್ತೀವಿ, ಅದನ್ನ ಉಪಯೋಗಿಸ್ಕೊತಿದೀವಿ. ಸೊ ಈಗ ಒಂದು ಕಪ್ ಆಫ್ ಟೀ ಕೊಟ್ಬಿಟ್ಟು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇನ್ನೊಂದು ನೋಡೋದಾದ್ರೆ ಮಾಪಕ ನೋಡೋದಾದ್ರೆ ಫ್ಯಾರನೈಟ್ ಸ್ಕೇಲ್ ಅಂತ ಒಂದು ಇಂಡಿಕೇಟ್ ಮಾಡ್ತೀವಿ. ಯಾರು ಉಪಯೋಗಿಸ್ತಾರೆ ಅಂತಂದ್ರೆ ಇದು ವೈದ್ಯಕೀಯ ಥರ್ಮೋಮೀಟರ್ ಅಲ್ಲಿ ಸಾಮಾನ್ಯವಾಗಿ ಬಳಕೆ. ಸೊ ಇದೆಲ್ಲ ಮೆಡಿಕಲ್ ಅಲ್ಲಿ ಉಪಯೋಗಿಸ್ತಾರೆ ಫ್ಯಾರನೈಟ್ ಡಿಗ್ರಿ ಅಂತ. ಸೊ ಅವರು ಡಿಗ್ರಿ ಸೆಲ್ಸಿಯಸ್ ಅನ್ನಲ್ಲ, ಮೆಡಿಕಲ್ ಅಲ್ಲಿ ಅವರು ಜಾಸ್ತಿ ಫ್ಯಾರನೈಟ್ ಅಂತ ಉಪಯೋಗಿಸ್ಕೋತಾರೆ. ಸೊ ಅದೇ ತರ ಕೆಲ್ವಿನ್ ಅಂತ ಇನ್ನೊಂದು ಮಾಪಕ ಇದೆ. ಸೊ ಅದೆಲ್ಲ ಉಪಯೋಗಿಸ್ತದೆ ಅಂದ್ರೆ ವೈದ್ಯಕೀಯ ಸಂಶೋಧನೆಯಲ್ಲಿ ಉಪಯೋಗಿಸ್ತದೆ. ಸೊ ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ಕೆಲ್ವಿನ್ ಅಂತ ಉಪಯೋಗಿಸ್ಕೋತಾರೆ. ಇದು ಅಂತಾರಾಷ್ಟ್ರೀಯ ಮಾಪಕ ಅಂತಾನೂ ಸಹ ಕರೀತಾರೆ. ಇದು ಇಂಟರ್ನ್ಯಾಷನಲ್ ಟೆಂಪರೇಚರ್ ಸ್ಕೇಲ್ ಅಂತಾನೂ ಕರೀತಾರೆ. ಸೊ ಇಲ್ಲಿ ಫಾರ್ಮುಲಾ ನೋಡಬಹುದು, ಇಂಪಾರ್ಟೆಂಟ್ ಫಾರ್ಮುಲಾ ಇದೆ ನೋಡ್ಕೊಳ್ಳಿ. ಕೆಲ್ವಿನ್ ಇಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ನಂಬರ್ ವ್ಯಾಲ್ಯೂ ಇದೆ. ಸೊ ಕೆಲ್ವಿನ್ ಅಂತ ಕರಿಬೇಕು ಅಂತಂದ್ರೆ ಡಿಗ್ರಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಡಿಗ್ರಿ ಸೆಲ್ಸಿಯಸ್ ಇಂದ ಅದಕ್ಕೆ ಏನ್ ಸೇರಿಸಬೇಕು, 273 ಸೇರಿಸಿದ್ರೆ ಅದೇನಾಗುತ್ತೆ ಅಂತಂದ್ರೆ ಕೆಲ್ವಿನಿಗೆ ಕನ್ವರ್ಟ್ ಆಗುತ್ತೆ. ಸೊ ಅದೇ ತರ ಕನ್ವರ್ಷನ್ ಇದೆಲ್ಲ ಕನ್ವರ್ಷನ್ ಫಾರ್ಮುಲಾಗಳು.
ಡಿಗ್ರಿ ಸೆಲ್ಸಿಯಸ್ ಇಂದ ಫ್ಯಾರೆನ್ಹೈಟ್ ಇರ್ಬೋದು, ಡಿಗ್ರಿ ಸೆಲ್ಸಿಯಸ್ ಇಂದ ಕೆಲ್ವಿನ್ ಅಂತ ಇರ್ಬೋದು. ಸೊ ಇದು ಕನ್ವರ್ಟ್ ಆಯ್ತಾ ಇರೋದು ಡಿಗ್ರಿ ಸೆಲ್ಸಿಯಸ್ ಇಂದ ಕೆಲ್ವಿನ್ ಕನ್ವರ್ಟ್ ಆಯ್ತಾ ಇರೋದು. ಅದೇ ತರ ಕೆಲ್ವಿನ್ ಅಂತ ಬಂದಾಗ ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273, ಫ್ಯಾರೆನ್ಹೈಟ್ ಬಂದಾಗ 9/5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ಅದೇ ತರ ಡಿಗ್ರಿ ಸೆಲ್ಸಿಯಸ್ ಫ್ಯಾರೆನ್ಹೈಟ್ ಇಂದ ಡಿಗ್ರಿ ಸೆಲ್ಸಿಯಸ್ ಕನ್ವರ್ಟ್ ಮಾಡ್ಬೇಕಂದಾಗ ಸಾರಿ ಇದು 9/5 ಇದು 5/9 ಫ್ಯಾರೆನ್ಹೈಟ್ ಮೈನಸ್ 32. ಸೊ ಇದೆಲ್ಲ ಫಾರ್ಮುಲಾಗಳು, ಕನ್ವರ್ಷನ್ ಫಾರ್ಮುಲಾಗಳು. ಸೊ ಡಿಗ್ರಿ ಸೆಲ್ಸಿಯಸ್ ಇಂದ ಅವರು ಕೆಲ್ವಿನ್ ಕನ್ವರ್ಟ್ ಮಾಡಿ ಅಂತಾರೆ, ಕೆಲ್ವಿನ್ ಇಂದ ಫ್ಯಾರೆನ್ಹೈಟ್ ಕನ್ವರ್ಟ್ ಮಾಡಿ ಅಂತ ಅಂತಾನೆ. ಸೊ ನಾನಾ ತರ ಕನ್ವರ್ಷನ್ಸ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಆದಷ್ಟು ನೀವು ಫಾರ್ಮುಲಾನ ನೆನಪಲ್ಲಿ ಇಟ್ಕೊಂಡಿರಿ ಇದನ್ನ. ಸೊ ಬೇಸಿಕ್ ಮೇನ್ ಫಾರ್ಮುಲಾ ಬಂದಿ, ಸೊ ಇದು ಡಿಗ್ರಿ ಸೆಲ್ಸಿಯಸ್ ಇಂದ ಕೆಲ್ವಿನ್ ಗೆ ಕನ್ವರ್ಟ್ ಮಾಡುದು. ಸೊ ಇದೊಂದು ನಿಮಗೆ ಗೊತ್ತಿತ್ತು ಅಂದ್ರೆ ಇದನ್ನ ನೀವು ಕೆಲ್ವಿನ್ ಇಂದ ಡಿಗ್ರಿ ಸೆಲ್ಸಿಯಸ್ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಏನಿಲ್ಲ, 273 ನ ಈ ಕಡೆ ಕಳಿಸಿ. ಸೊ ಕೆಲ್ವಿನ್ ಮೈನಸ್ 273 ಇಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್. ಸೊ ಈ ತರ ನೀವು ಕನ್ವರ್ಷನ್ ಒಂದು ಫಾರ್ಮುಲಾ ಗೊತ್ತಿದ್ರೆ ಇನ್ನೊಂದು ಕನ್ವರ್ಷನ್ ನೀವೇ ಫಾರ್ಮುಲಾ ರೀಕ್ರಿಯೇಟ್ ಮಾಡ್ಕೊಂಡೆ, ಏನಿಲ್ಲ ಚೇಂಜ್ ಮಾಡ್ಕೊಳ್ಳಿ. ಎಲ್ಲಿ ಎಡದ ಕಡೆಯಿಂದ ಬಲದ ಕಡೆ, ಬಲದ ಕಡೆಯಿಂದ ಎಡದ ಕಡೆ ಚೇಂಜ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಸೈನ್ ಇಂಪಾರ್ಟೆಂಟ್, ಮೈನಸ್ ಇಂದ ಪ್ಲಸ್ ಆಗುತ್ತೆ, ಪ್ಲಸ್ ಇಂದ ಮೈನಸ್ ಆಗುತ್ತೆ. ಸೊ ಇದನ್ನೆಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ ಕಲ್ತಿರ್ತೀರ. ಸೊ ಇದ್ರ ಮುಖಾಂತರ ನೀವು ಫಾರ್ಮುಲಾ ಫಾರ್ಮೇಶನ್ ಮಾಡಿ ಎಕ್ಸಾಮ್ ಅಲ್ಲಿ ಏನಾದ್ರು ಕೇಳಿದ್ರೆ ಹಿಂದೆ ಮುಂದೆ ತಿರುಗಿಸ್ ಕೇಳಿದ್ರೆ ಇದನ್ನ ಉಪಯೋಗಿಸ್ಕೊಂಡು ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಿ. ಸೊ ಅದೇ ತರ ಇದು ಅಷ್ಟೇನೆ, ಫ್ಯಾರೆನ್ಹೈಟ್ ಇಂದ ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಸೆಲ್ಸಿಯಸ್ ಇಂದ ಫ್ಯಾರೆನ್ಹೈಟ್ ಗೆ ಫಾರ್ಮುಲಾ. ಸೊ ಇಷ್ಟು ಟೆಂಪರೇಚರ್ ಸ್ಕೇಲ್ಸ್, ತಾಪಮಾಪಕಗಳು ಅಂತ ಕರಿತೀವಿ. ಸೊ ಮುಂದಿನ ಇನ್ನೊಂದು ಟಾಪಿಕ್ ನೋಡೋದಾದ್ರೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ, ಸಾಮಾನ್ಯ ಮೌಲ್ಯಗಳು ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಇದೆಲ್ಲ ಸ್ಟ್ಯಾಂಡರ್ಡ್ ಆಲ್ರೆಡಿ ಡಿಫೈನ್ ಮಾಡಿರ್ತಾರೆ. ಸೊ ನಮಗೆ ಗೊತ್ತು ಫ್ರೀಸಿಂಗ್ ಪಾಯಿಂಟ್ ಆಫ್ ದ ವಾಟರ್ ಅಂತ. ಸೊ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಅಂದ್ರೆ ಏನಿಲ್ಲ, ನೀರು ಲಿಕ್ವಿಡ್ ಅಲ್ಲಿ ದ್ರವ್ಯ ರೂಪದಲ್ಲಿರುತ್ತೆ, ಇದು ಸಾಲಿಡ್ ಕನ್ವರ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಲಿಕ್ವಿಡ್ ಇಂದ ಸಾಲಿಡ್ ಗೆ ಕನ್ವರ್ಟ್ ಆಗುತ್ತೆ, ರಿಜಿಡ್ ಗೆ ಕನ್ವರ್ಟ್ ಆಗುತ್ತೆ. ಸೊ ಆ ಪಾಯಿಂಟ್ ನಾವು ಏನಂತ ಅಂತೀವಿ ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಅಂತ ಕರಿತೀವಿ. ಸೊ ಫ್ರೀಸಿಂಗ್ ಪಾಯಿಂಟ್ ಯಾವ ಡಿಗ್ರಿ ಸೆಲ್ಸಿಯಸ್ ಗೆ ನೋಡೋದಾದ್ರೆ ಅದು 0 ಡಿಗ್ರಿ ಸೆಲ್ಸಿಯಸ್ ಗೆ ಇರುತ್ತೆ. ಸೊ ವಾಟರ್ ನೀರು 0 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಅಲ್ಲಿಂದ ಏನಾರ ತಾಪಮಾನ ಕಮ್ಮಿ ಆಯ್ತು ಅಂತಂದ್ರೆ, ಟೆಂಪರೇಚರ್ ಕಮ್ಮಿ ಆಯ್ತು ಅಂತಂದ್ರೆ ಅಲ್ಲಿ ಏನಾಗುತ್ತೆ, ಲಿಕ್ವಿಡ್ ದ್ರವ್ಯ ರಾಶಿಯಿಂದ ಐಸ್ ಕ್ಯೂಬ್ ಇಲ್ಲಾಂದ್ರೆ ಸೊ ಸಾಲಿಡ್ ಗೆ ಕನ್ವರ್ಟ್ ಆಗುತ್ತೆ. ಸೊ ಲಿಕ್ವಿಡ್ ಇಂದ ಸಾಲಿಡ್ ಕನ್ವರ್ಟ್ ಆಗುತ್ತೆ, ರಿಜಿಡ್ ಕನ್ವರ್ಟ್ ಆಗುತ್ತೆ. ಅದನ್ನ ಸಾಲಿಡ್ ಅಂದಾಗ ಅದನ್ನ ನಾವು ಐಸ್ ಕ್ಯೂಬ್ ಅಂತ ಕರಿತೀವಿ. ಸೊ ಫ್ಯಾರೆನ್ಹೈಟ್ ಅಲ್ಲಿ ನೋಡೋದಾದ್ರೆ ಅದು 32 ಡಿಗ್ರಿ ಫ್ಯಾರೆನ್ಹೈಟ್ ಅಂತ ಕರಿತೀವಿ. ಕೆಲ್ವಿನ್ ನೋಡೋದಾದ್ರೆ 273 ಕೆಲ್ವಿನ್ ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ಇದು ಹೆಂಗ್ ಬಂತ ನಮ್ಗೆ ಗೊತ್ತು, ಕೆಲ್ವಿನ್ ಇಸ್ ಈಕ್ವಲ್ ಟು ಡಿಗ್ರಿ ಫ್ಯಾರೆನ್ಹೈಟ್ ಪ್ಲಸ್ 273 ಫಾರ್ಮುಲಾ ಇದೆ. ಸೊ ಇಲ್ಲಿ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಏನಾದ್ರು ಕೇಳಿದಾಗ ನಮ್ಗೆ ಗೊತ್ತಿದೆ 0 ಡಿಗ್ರಿ ಅಂತ, 0 ವ್ಯಾಲ್ ಅಂತ, 0 ಪ್ಲಸ್ 273. ಸೊ ಇದು ಫ್ರೀಸಿಂಗ್ ಪಾಯಿಂಟ್. ಇದೊಂದು ಸಾಮಾನ್ಯ, ಇದು ಯೂಶಲಿ ಕಾಮನ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇದು. ಸೊ ನೆಕ್ಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ನೋಡೋದಾದ್ರೆ, ಕುದಿಯುವ ನೀರಿನ ಬಿಂದು ನೋಡೋದಾದ್ರೆ, ಸೊ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರುತ್ತೆ ಅಂತಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರುತ್ತೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಅದನ್ನ ಫ್ಯಾರೆನ್ಹೈಟ್ ಕನ್ವರ್ಟ್ ಮಾಡಿದಾಗ 212 ಡಿಗ್ರಿ ಫ್ಯಾರೆನ್ಹೈಟ್ ಅಲ್ಲಿ ಇರುತ್ತೆ. ಅದೇ ತರ ಕೆಲ್ವಿನ್ ಕನ್ವರ್ಟ್ ಮಾಡಿದಾಗ ಏನಾಗಿರುತ್ತೆ, 373 ಕೆಲ್ವಿನ್ ಅಲ್ಲಿ ಇರುತ್ತೆ. ಸೊ ಒಂದೊಂದ್ಸತಿ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾನೆ. ಸೊ ಏನಂತ ಕೇಳ್ತಾನೆ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಇನ್ ಫ್ಯಾರೆನ್ಹೈಟ್ ಅಲ್ಲಿ ಕೇಳ್ತಾನೆ. ಫ್ಯಾರೆನ್ಹೈಟ್ ಬಂದಾಗ 212 ಡಿಗ್ರಿ ಫ್ಯಾರೆನ್ಹೈಟ್ ಆಪ್ಷನ್ಸ್ ಯಾವ್ದು ಕೊಟ್ಟಿರ್ತದೆ ಅದನ್ನ ಟಿಕ್ ಮಾಡ್ಬೇಕಾಗುತ್ತೆ. ಸೊ ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಸೊ ಆದಷ್ಟು ಇದನ್ನ ಡೈರೆಕ್ಟ್ ನೆನ್ಪಿಟ್ಕೊಂಡಿರಿ. ಸೊ ಅದೇ ತರ ಇನ್ನೊಂದು ಲಾಸ್ಟ್ ನೋಡೋದಾದ್ರೆ ಅಬ್ಸಲ್ಯೂಟ್ 0. ಸೊ ಇಲ್ಲಿ ಅಬ್ಸಲ್ಯೂಟ್ 0 ಅಂತಂದ್ರೆ ಏನಿಲ್ಲ, ಸೊ ಲೋಯೆಸ್ಟ್ ಟೆಂಪರೇಚರ್ ಇರುತ್ತೆ, ಮಿನಿಮಮ್ ಅಂದ್ರೆ ಮಿನಿಮಮ್ ಟೆಂಪರೇಚರ್ ಇರುತ್ತೆ ಇನ್ ಯೂನಿವರ್ಸ್. ಸೊ ಯೂನಿವರ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಲೋಯೆಸ್ಟ್ ಟೆಂಪರೇಚರ್ ಏನಂತ ಕರಿತೀವಿ, ಅದನ್ನ ಅಬ್ಸಲ್ಯೂಟ್ 0 ಅಂತ ಕರಿತೀವಿ, ಪರಮ ಶೂನ್ಯ ತಾಪಮಾನ ಅಂತ ಕರಿತೀವಿ. ಸೊ ಅದು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೋಡೋದಾದ್ರೆ -273 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರುತ್ತೆ. ಎಷ್ಟಿರುತ್ತೆ ಅಂತಂದ್ರೆ -273 ಡಿಗ್ರಿ ಸೆಲ್ಸಿಯಸ್. ಅಥವಾ ಫ್ಯಾರೆನ್ಹೈಟ್ ಅಲ್ಲಿ ಹೇಳ್ತೀವಿ ಅಂತಂದ್ರೆ -459.4 ಡಿಗ್ರಿ ಫ್ಯಾರೆನ್ಹೈಟ್ ಅಲ್ಲಿ ಇರುತ್ತೆ. ಎಷ್ಟಂತಂದ್ರೆ ಅದೇ ತರ ಕೆಲ್ವಿನ್ ಅಂತ ಬಂದಾಗ 0 ಕೆಲ್ವಿನ್ ಅಂತ ಕರಿತೀವಿ. ಸೊ ಇಲ್ಲ ಇನ್ನೊಂದು ಅಬ್ಸರ್ವ್ ಮಾಡಿ, ಇಲ್ಲಿ 0 ಡಿಗ್ರಿ ಅಂತ ಅನ್ನಲ್ಲ, ಕೆಲ್ವಿನ್ಗೆ 0 ಅಂತ ಅಂತೀವಿ ಅಷ್ಟೇ, ಬರೀ ನಂಬರ್ ಹೇಳ್ತೀವಿ ಅಷ್ಟೇ, ಹೊತ್ತು ಸಂಖ್ಯೆ ಹೇಳ್ತೀವಿ, ಬಟ್ ಡಿಗ್ರಿ ಅಂತ ಅನ್ನಲ್ಲ. ಡಿಗ್ರಿ ಯಾವಾಗ ಬರೋದು ಅಂತಂದ್ರೆ
ಸೆಲ್ಸಿಯಸ್ ಮತ್ತೆ ಫ್ಯಾರನೈಟ್ ಅಲ್ಲಿ ಇದ್ದಾಗ. ಸೊ ಗೊತ್ತಾಯ್ತಲ್ಲ, ಅಬ್ಸಲ್ಯೂಟ್ ಜೀರೋ ಅಂತಂದ್ರೆ ಸೊ ಲೋಯೆಸ್ಟ್ ಟೆಂಪರೇಚರ್ ಇನ್ ದಿ ಯೂನಿವರ್ಸ್ ಅಂತ ಕರಿತೀವಿ. ಸೊ ಎಷ್ಟಿದೆ ಲೋಯೆಸ್ಟ್ ಟೆಂಪರೇಚರ್ ಅಬ್ಸಲ್ಯೂಟ್ ಜೀರೋ ಎಷ್ಟಿದೆ ಅಂತ ಕೇಳೋದಾದ್ರೆ ಕೆಲ್ವಿನ್ ಅಂತ ಬಂದಾಗ 0 ಕೆಲ್ವಿನ್ ಅಂತೀವಿ, ಫ್ಯಾರನೈಟ್ ಬಂದಾಗ -459 ಅಂತೀವಿ, ಅದೇ ಸೆಲ್ಸಿಯಸ್ ಬಂದಾಗ -273 ಡಿಗ್ರಿ ಸೆಲ್ಸಿಯಸ್ ಅಂತ ಕರಿತೀವಿ. ಸೊ ಇದೆಲ್ಲ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಲ್ರೆಡಿ ಫಿಕ್ಸ್ ಮಾಡಿರ್ತಾರೆ, ಅದನ್ನ ಸಂಶೋಧನೆ ಮಾಡಿ ಸೊ ಈ ವ್ಯಾಲ್ಯೂನೆಲ್ಲ ಡಿಫೈನ್ ಮಾಡಿ ಕೊಟ್ಟಿದ್ದಾರೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಡೈರೆಕ್ಟ್ ಕೇಳ್ತಾನೆ. ಸೊ ಇಲ್ಲೊಂದು ಎಕ್ಸಾಮ್ಸ್ ಅಲ್ಲಿ ಟ್ರಿಕ್ಸ್ ಏನಂತ ನೋಡೋದಾದ್ರೆ 0 ಡಿಗ್ರಿ 273 ಕೆಲ್ವಿನ್ ಅಂತ ಕರಿತೀವಿ. ಅದೇ 0 ಕೆಲ್ವಿನ್ ನ ಏನಂತ ಕನ್ವರ್ಟ್ ಅಂತೀವಿ, -273 ಡಿಗ್ರಿ ಸೆಲ್ಸಿಯಸ್ ಅಂತ ಕರಿತೀವಿ. ಸೊ ಇನ್ನೊಂದು ಇಂಪಾರ್ಟೆಂಟ್, ಕೆಲ್ವಿನ್ ಬರುವಾಗ ಸಾಮಾನ್ಯವಾಗಿ ಡಿಗ್ರಿ ಸಿಂಬಲ್ ಬಳಸುವುದಿಲ್ಲ. 300 ಕೆಲ್ವಿನ್ ಅಂತ ಕರಿತೀವಿ, 300 ಡಿಗ್ರಿ ಕೆಲ್ವಿನ್ ಆಗಲ್ಲ. ಸೊ ಕೆಲ್ವಿನ್ ಅಂತ ಬಂದಾಗ ಡಿಗ್ರಿನ ಅಂತ ಏನ್ ಬರೀತೀವ ರೆಪ್ರೆಸೆಂಟೇಷನ್ ಮಾಡ್ತೀವಲ್ಲ, ಡಿಗ್ರಿ ಅಂತ ಏನ್ ರೆಪ್ರೆಸೆಂಟೇಷನ್ ಮಾಡ್ತೀವಲ್ಲ ಅದನ್ನೆಲ್ಲ ಮಾಡಕ್ ಹೋಗಬೇಡಿ. ಸೊ ಎಕ್ಸಾಮ್ ಪಾಯಿಂಟ್ ಅಲ್ಲಿ ಈ ತರ ಕೇಳ್ತಾರೆ, ಫ್ಯಾರನೈಟ್ ಮತ್ತೆ ಸೆಲ್ಸಿಯಸ್ ಅಂತ ಬಂದಾಗ ಡಿಗ್ರಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಕೆಲ್ವಿನ್ ಅಂತ ಬಂದಾಗ ಯಾವ್ದೇ ತರ ರೆಪ್ರೆಸೆಂಟ್ ಮಾಡಲ್ಲ, ಅದು ಏನು ವ್ಯಾಲ್ಯೂ ಇರುತ್ತೆ, ಏನ್ ಸಂಖ್ಯೆ ಇರುತ್ತೆ ಅಷ್ಟೇನೆ ಸಂಖ್ಯೆ ಇರುತ್ತೆ. ಸೊ ಮುಂದಿನ ಟಾಪಿಕ್ ನೋಡೋದಾದ್ರೆ ಥರ್ಮೋಮೀಟರ್ ಅಂತ ಕರಿತೀವಿ. ಸೊ ಥರ್ಮೋಮೀಟರ್ ಅಂದ್ರೆ ಏನಿಲ್ಲ, ತಾಪಮಾನ ಅಳೆಯುವ ಸಾಧನ, ಮಾಪಕ, ತಾಪ ಮಾಪಕ ಅಂತ ಕರಿತೀವಿ. ಇದೊಂದು ಇನ್ಸ್ಟ್ರೂಮೆಂಟಲ್ ಡಿವೈಸ್. ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಮೆಜರ್ಸ್ ದಿ ಟೆಂಪರೇಚರ್. ಸೊ ಈಗ ಟೆಂಪರೇಚರ್ ತಾಪಮಾನ ಎಷ್ಟಿದೆ ಅಂತ ಮೆಜರ್ ಮಾಡ್ತೀವಲ್ಲ ಅದನ್ನ ಇನ್ಸ್ಟ್ರೂಮೆಂಟ್ ನ ಡಿವೈಸ್ ನ ಏನಂತ ಕರಿತೀವಿ ಅಂದ್ರೆ ಥರ್ಮೋಮೀಟರ್ ಅಂತ ಕರಿತೀವಿ. ಸೊ ಥರ್ಮೋಮೀಟರ್ ಯಾವ ತರ ವರ್ಕ್ ಆಗುತ್ತೆ ಅದರದ್ದು ತತ್ವ ಏನಂತ ನೋಡೋದಾದ್ರೆ ಮೇನ್ ಆಗಿ ಕೆಲವು ಭೌತಿಕ ಗುಣಗಳು. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ. ಆ ಫಿಸಿಕಲ್ ಪ್ರಾಪರ್ಟೀಸ್ ಮೇಲೆ ಅದೇನು ಥರ್ಮೋಮೀಟರ್ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಟೆಂಪರೇಚರ್ ಇಂಡಿಕೇಟ್ ಮಾಡಿಸುತ್ತೆ. ಸೊ ಇಲ್ಲೇನಾದ್ರು ಫಿಸಿಕಲ್ ಚೇಂಜಸ್ ಆಯ್ತು ಅಂದ್ರೆ ಅಲ್ಲಿ ಟೆಂಪರೇಚರ್ ಚೇಂಜ್ ಆಗಿದೆ ಅಂತ ಐಡೆಂಟಿಫೈ ಮಾಡುತ್ತೆ. ಅದು ಬೇಸಿಕ್ ಪ್ರಿನ್ಸಿಪಲ್. ಸೊ ಯಾವ್ದಂತಂದ್ರೆ ಯೂಶಲಿ ನಮ್ಗೆ ಜನರಲ್ ಆಗಿ ನಾವು ನೋಡೋದು ಮರ್ಕ್ಯೂರಿ ನೋಡ್ತೀವಿ. ಸೊ ಮರ್ಕ್ಯೂರಿ ಎಲ್ಲೆಲ್ಲಿ ಉಪಯೋಗಿಸ ಥರ್ಮೋಮೀಟರ್ ಒಳಗೆ ಇಟ್ಟಿರ್ತಾರೆ. ಸೊ ಎಕ್ಸ್ಪಾನ್ಷನ್ ಆಫ್ ದಿ ಲಿಕ್ವಿಡ್, ದ್ರವದ ವಿಸ್ತರಣೆ. ಸೊ ಇನ್ ಕೇಸ್ ಥರ್ಮೋಮೀಟರ್ ಯೂಶಲಿ ಜಸ್ಟ್ ಫಾರ್ ಎಕ್ಸಾಂಪಲ್ ಸೊ ಇಲ್ಲಿ ಲಿಕ್ವಿಡ್ ಇರುತ್ತೆ. ಇನ್ ಕೇಸ್ ಇಲ್ಲಿ ಉಷ್ಣ ಹೀಟ್ ಅನ್ನ ಟ್ರಾನ್ಸ್ಫರ್ ಕೊಟ್ರೆ ಈ ಲಿಕ್ವಿಡ್ ಏನಾಗುತ್ತೆ, ರೈಸ್ ಆಗುತ್ತೆ, ಇಲ್ಲಿವರೆಗೆ ರೈಸ್ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೆ ರೈಸ್ ಆಗುತ್ತೆ. ಸೊ ಇದ್ರ ಡಿಫ್ರೆನ್ಸ್ ನಾವು ಇಟ್ಕೊಂಡು ಟೆಂಪರೇಚರ್ ನ ಐಡೆಂಟಿಫೈ ಮಾಡ್ತೀವಿ. ಸೊ ಅದೇ ತರ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆಫ್ ದಿ ಮೆಟಲ್ ಮುಖಾಂತರ ಥರ್ಮೋಮೀಟರ್ ಡಿವೈಸ್ ಟೆಂಪರೇಚರ್ ನ ಡಿಟೆಕ್ಟ್ ಮಾಡಬಹುದು, ಕಂಡುಹಿಡಿಯಬಹುದು, ಡಿಟರ್ಮೈನ್ ಮಾಡಬಹುದು. ಇನ್ನೊಂದು ಏನಂತಂದ್ರೆ ವಿದ್ಯುತ್ ಚಾಲಕ ಬಲದ ಬದಲಾವಣೆ, ಚೇಂಜ್ ಇನ್ ದಿ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇನ್ ದಿ ಥರ್ಮೋಕಪಲ್. ಸೊ ಇದ್ರ ಪ್ರಿನ್ಸಿಪಲ್ ಥರ್ಮೋಮೀಟರ್ ನ ಅಳವಡಿಸ್ಕೊಂಡಿದ್ರೆ ಸೊ ಥರ್ಮೋಮೀಟರ್ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಟೆಂಪರೇಚರ್ ಐಡೆಂಟಿಫೈ ಮಾಡಬಹುದು, ಎಷ್ಟು ಟೆಂಪರೇಚರ್ ಇದೆ, ತಾಪಮಾನ ಎಷ್ಟಿದೆ ಅಂತ. ಈಗ ಥರ್ಮೋಮೀಟರ್ ನೋಡಿದ್ವಿ, ತಾಪಮಾಪಕಗಳು ನೋಡಿದ್ವಿ, ಅದರ ವಿವಿಧ ತರ ಇರುತ್ತೆ, ಡಿಫ್ರೆಂಟ್ ಇರುತ್ತೆ. ಯಾವ್ದಾದ್ರು ಅಂತಂದ್ರೆ ಕ್ಲಿನಿಕಲ್ ಥರ್ಮೋಮೀಟರ್. ಸೊ ಇದು ಮೆಡಿಕಲ್ ಅಲ್ಲೇ ಉಪಯೋಗಿಸ್ತೀವಿ. ಅದೇ ತರ ಲ್ಯಾಬೊರೇಟರಿ ಥರ್ಮೋಮೀಟರ್. ಸೊ ಪ್ರಯೋಗಾಲಯದಲ್ಲಿ ಲ್ಯಾಬ್ ಅಲ್ಲಿ ಅದನ್ನ ಉಪಯೋಗಿಸ್ಕೋತೀವಿ ಈ ಥರ್ಮೋಮೀಟರ್. ಮ್ಯಾಕ್ಸಿಮಮ್ ಮಿನಿಮಮ್ ಥರ್ಮೋಮೀಟರ್ ಅಂತ ಕರಿತೀವಿ. ಸೊ ಡಿಜಿಟಲ್ ಥರ್ಮೋಮೀಟರ್ ಅಂತ ಕರಿತೀವಿ. ಸೊ ಅದೇ ತರ ಮರ್ಕ್ಯೂರಿ ಥರ್ಮೋಮೀಟರ್ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಎಕ್ಸಾಮ್ ಪ್ರೈಸ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಥರ್ಮೋಮೀಟರ್ ಅಂತ ಏನಂತ ತಾಪಮಾನ ಅಳತೆಗೆ ಉಪಯೋಗಿಸ್ತೀವಿ. ಇದೇನು ಡಿವೈಸ್ ಏನ್ ಮೆಜರ್ಸ್ ಮಾಡುತ್ತೆ, ಟೆಂಪರೇಚರ್ ಮೆಜರ್ ಮಾಡುತ್ತೆ. ಸೊ ಈ ಟೆಂಪರೇಚರ್ ಏನಂತಂದ್ರೆ ಡೈರೆಕ್ಟ್ ಉಷ್ಣ ಅಥವಾ ಹೀಟ್ ನ ಡೈರೆಕ್ಟ್ ಆಗಿ ಮೆಜರ್ ಮಾಡಬಹುದು. ಈ ಟೆಂಪರೇಚರ್ ಈ ಥರ್ಮೋಮೀಟರ್ ಇಂದ ನಾವು ಡೈರೆಕ್ಟ್ ಆಗಿ ಎಷ್ಟು ಹೀಟ್ ಇದೆ, ಎಷ್ಟು ಉಷ್ಣ ಇದೆ ಅಂತ ಸೊ ಐಡೆಂಟಿಫೈ ಮಾಡಬಹುದು, ಎಷ್ಟು ಟೆಂಪರೇಚರ್ ಇದೆ ಅಂತ. ಸೊ ಮುಂದಿನ ಟಾಪಿಕ್ ನೋಡೋದ ಥರ್ಮಲ್ ಎಕ್ಸ್ಪಾನ್ಷನ್, ಉಷ್ಣೀಯ ವಿಸ್ತರಣೆ ಅಂತ ಕರಿತೀವಲ್ಲ. ಸೊ ಥರ್ಮಲ್ ಎಕ್ಸ್ಪಾನ್ಷನ್ ಅಂದ್ರೆ ಏನಂತಂದ್ರೆ ವಸ್ತುವನ್ನು ಬಿಸಿ ಮಾಡಿದಾಗ ಅದರ ಗಾತ್ರ ಹೆಚ್ಚಾಗುವುದು ಥರ್ಮಲ್ ಎಕ್ಸ್ಪಾನ್ಷನ್ ಎನ್ನುತ್ತೀವಿ. ಸೊ ಇನ್ ಕೇಸ್ ಯಾವ್ದಾದ್ರು ವಸ್ತು ಯಾವ್ದಾದ್ರು ಆಬ್ಜೆಕ್ಟ್ ನ ನಾವು ಏನೋ ಬಿಸಿ ಮಾಡ್ತೀವಿ ಅಂತಂದ್ರೆ ಹೀಟ್ ಟ್ರಾನ್ಸ್ಫರ್ ಮಾಡ್ತೀವಿ, ಹೀಟ್ ಸಪ್ಲೈ ಕೊಡ್ತೀವಿ ಅಂದಾಗ
ಸೊ ಅದೇನಾದ್ರೂ ವಸ್ತು ಇರುತ್ತಲ್ಲ ಅದು ಗಾತ್ರ ಏನಾಗುತ್ತೆ ಚೇಂಜ್ ಆಗುತ್ತೆ. ಸೊ ಆಬ್ಜೆಕ್ಟ್ ಏನಿದೆ ಅದ್ರದ್ದು ವಾಲ್ಯೂಮ್ ಇರ್ಬೋದು ಇಲ್ಲ ಏರಿಯಾ ಇರ್ಬೋದು ಏನಾಗುತ್ತೆ ಚೇಂಜ್ ಆಗುತ್ತೆ. ಸೊ ಅದನ್ನ ಚೇಂಜ್ ಆಗಿದ್ದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಥರ್ಮಲ್ ಎಕ್ಸ್ಪೆನ್ಷನ್, ಉಷ್ಣ ವಿಸ್ತರಣೆ ಅಂತ ಕರಿತೀವಿ. ಸೊ ಹೀಟ್ ಟ್ರಾನ್ಸ್ಫರ್ ಆಗ ಸಿಂಪಲ್, ಹೀಟ್ ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ ಆಬ್ಜೆಕ್ಟ್ ವಸ್ತು ಏನಾಗುತ್ತೆ ಚೇಂಜಸ್ ಆಗುತ್ತೆ. ಮೆಜರ್ಮೆಂಟ್ ಏನಿರುತ್ತೆ ವಾಲ್ಯೂಮ್ ಇರುತ್ತೆ ಅದೆಲ್ಲ ಚೇಂಜ್ ಆಗುತ್ತೆ. ಅದನ್ನ ಏನಂತೀವಿ ಥರ್ಮಲ್ ಎಕ್ಸ್ಪೆನ್ಷನ್ ಅಂತ ಕರಿತೀವಿ. ಸೊ ಯಾವ ಮೇಲೆ ಪ್ರಭಾವ ಬೀರುತ್ತೆ ಅಂತಂದ್ರೆ ಅದು ಲೀನಿಯರ್ ಎಕ್ಸ್ಪೆನ್ಷನ್ ಅಂತ ಇರ್ತೀವಿ. ಯಾವಾಗ ಉದ್ದ ಚೇಂಜ್ ಆದಾಗ ಅದನ್ನ ನಾವೇನಂತೀವಿ ಲೀನಿಯರ್ ಎಕ್ಸ್ಪೆನ್ಷನ್ ಅಂತ ಕರಿತೀವಿ. ಅದೇ ತರ ಏರಿಯಾ ಎಕ್ಸ್ಪೆನ್ಷನ್ ವಿಸ್ತೀರ್ಣ ವಿಸ್ತರಣೆ ಅಂತ ಕರಿತೀವಿ. ಸೊ ಇನ್ ಕೇಸ್ ಹೀಟ್ ಕೊಟ್ಟಾಗ ಎನರ್ಜಿ ಏನಾರ ಸಪ್ಲೈ ಮಾಡಿದಾಗ ಸೊ ಅಲ್ಲೇನಾಗುತ್ತೆ ವಾಲ್ಯೂಮ್ ಇರ್ಬೋದು ದ್ರವ್ಯ ರಾಶಿ ಏನಿರ್ತೀವಿ ಅದು ಚೇಂಜ್ ಆಗುತ್ತೆ, ವಿಸ್ತರಣೆ ಚೇಂಜ್ ಆಗುತ್ತೆ. ಸೊ ಅದೇ ತರ ಸೊ ಇನ್ ಕೇಸ್ ಅದರ ಹೀಟ್ ಅದರ ಆಬ್ಜೆಕ್ಟ್ ಹೀಟ್ ಏನಾದ್ರು ಕೊಟ್ಟಾಗ ಆಬ್ಜೆಕ್ಟ್ ಏನಾಗುತ್ತೆ ವಾಲ್ಯೂಮ್ ಚೇಂಜ್ ಆಗುತ್ತೆ, ವಿಸ್ತರಣೆ ಚೇಂಜ್ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಏರಿಯಾ ಎಕ್ಸ್ಪೆನ್ಷನ್ ಅಂತ ಕರಿತೀವಿ. ಸೊ ಇನ್ನೊಂದ್ ತರ ನೋಡೋದಾದ್ರೆ ವಾಲ್ಯೂಮ್ ಎಕ್ಸ್ಪೆನ್ಷನ್ ಅಂತ ನೋಡ್ಬೋದು, ಘನಫಲ ವಿಸ್ತರಣೆ ಅಂತ ನೋಡ್ಬೋದು. ಸೊ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದ್ದಾಗ ವಾಲ್ಯೂಮ್ ಏನಾದ್ರು ಚೇಂಜ್ ಆಗುತ್ತೆ, ಒಂದು ಜಾಸ್ತಿ ಇರ್ಬೋದು ಇಲ್ಲ ಕಮ್ಮಿ ಆಗಿರ್ಬೋದು. ಅದನ್ನ ಚೇಂಜಸ್ ಗೆ ನಾವ್ ಏನಂತ ಕರಿತೀವಿ ಅಂದ್ರೆ ವಾಲ್ಯೂಮ್ ಎಕ್ಸ್ಪೆನ್ಷನ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಏನಂತಂದ್ರೆ ಯಾವಾಗ ನೀರ್ನ ಬಿಸಿ ಮಾಡ್ತಿರಲ್ಲ ಸೊ ಅವಾಗ ಏನಾಗುತ್ತೆ ವಾಲ್ಯೂಮ್ ಏನಾಗುತ್ತೆ ಚೇಂಜಸ್ ಆಯ್ತಾ ಹೋಗ್ತಾ ಇರುತ್ತೆ. ಸೊ ಥರ್ಮಲ್ ಎಕ್ಸ್ಪೆನ್ಷನ್ ಅಂದ್ರೆ ಏನಿಲ್ಲ, ಬಿಸಿ ಮಾಡಿದಾಗ ಅದರ ಆಬ್ಜೆಕ್ಟ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಸೊ ಅದನ್ನ ನಾವೇನಂತೀವಿ ಥರ್ಮಲ್ ಎಕ್ಸ್ಪೆನ್ಷನ್. ಯಾವ ರೀತಿಯಲ್ಲಿ ಚೇಂಜ್ ಆಗುತ್ತೆ ಅಂತಂದ್ರೆ ಒಂದು ಲೆಂತ್ ಅಲ್ಲಿ ಚೇಂಜ್ ಆಗ್ಬೋದು, ಉದ್ದದಲ್ಲಿ ಚೇಂಜ್ ಆಗ್ಬೋದು, ಇಲ್ಲಾಂದ್ರೆ ವಿಸ್ತೀರ್ಣದಲ್ಲಿ ಏರಿಯಾದಲ್ಲಿ ಚೇಂಜ್ ಆಗ್ಬೋದು, ಇಲ್ಲ ವಾಲ್ಯೂಮ್ ಅಲ್ಲಿ ಘನಫಲದಲ್ಲಿ ಚೇಂಜ್ ಆಗ್ಬಹುದು. ಸೊ ನಾವು ಇದನ್ನೆಲ್ಲ ಎಲ್ಲಿ ನೋಡ್ತೀವಿ ಡೈಲಿ ಲೈಫ್ ಅಲ್ಲಿ ಇದನ್ನ ಎಲ್ಲೆಲ್ಲಿ ನೋಡ್ತೀವಿ ಅಂತಂದ್ರೆ ಒಂದ್ ಎರಡು ಎಕ್ಸಾಂಪಲ್ ನಾನು ಕೊಡ್ತೀನಿ. ಸೊ ನಾವು ರೈಲ್ವೆ ಟ್ರ್ಯಾಕ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ಸೊ ಟ್ರ್ಯಾಕ್ ಅಲ್ಲಿ ಒಂಚೂರು ಎಡ್ಜ್ ಒಂದ್ರಿಂದ ಇನ್ನೊಂದಕ್ಕೆ ಗ್ಯಾಪ್ ಕೊಟ್ಟಿರ್ತಾರೆ. ಒಂದ್ ಸ್ವಲ್ಪ ಒಂದು ಟ್ರ್ಯಾಕ್ ಲೈನ್ ಇಂದ ಇನ್ನೊಂದು ಟ್ರ್ಯಾಕ್ ಲೈನ್ ಅಲ್ಲಿ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟಿರ್ತಾರೆ. ಏನಕ್ಕೆ ಅಂದ್ರೆ ಬಿಸಿ ಜಾಸ್ತಿ ಸನ್ಲೈಟ್ ಏನಿರ್ತವೆ ಬಿಸಿ ಸೂರ್ಯನ ಕಿರಣಗಳು. ಸೊ ಸೂರ್ಯನ ಕಿರಣದಿಂದ ಅದು ಏನೋ ಮೆಟಲ್ ಅದು ಬಿಸಿ ಆದಾಗ ಒಂದ್ ಸ್ವಲ್ಪ ಥರ್ಮಲ್ ಎಕ್ಸ್ಪೆನ್ಷನ್ ಆಗುತ್ತೆ. ಸೊ ಎಕ್ಸ್ಪೆಂಡ್ ಆದಾಗ ಒಂಚೂರು ಗ್ಯಾಪ್ ಕೊಟ್ಟಿರ್ಬೇಕು ಲೈಕ್ ಈ ತರ. ಸೊ ಇದೊಂದು ರೈಲ್ವೆ ಟ್ರ್ಯಾಕ್, ಇದೊಂದು ಟ್ರ್ಯಾಕ್, ಇದೊಂದು ಟ್ರ್ಯಾಕ್. ಸೊ ಇಲ್ಲೊಂದ್ ಸ್ವಲ್ಪ ಗ್ಯಾಪ್ ಕೊಟ್ಟಿರ್ತಾರೆ. ಸೊ ಏನಕ್ಕಂದ್ರೆ ಥರ್ಮಲ್ ಎಕ್ಸ್ಪೆನ್ಷನ್ ಬಿಸಿ ಏನಾದ್ರು ತಾಕ್ತಾಗ ಮೆಟಲ್ ಏನಾದ್ರು ಮೂವ್ ಆಯ್ತು ಅಂತಂದ್ರೆ ಎಕ್ಸ್ಪ್ಯಾಂಡ್ ಆಯ್ತು ಅಂತಂದ್ರೆ ಒಂಚೂರು ಫ್ರೀಯಾಗಿ ಮೂವ್ ಆಗ್ಬೇಕು. ಸೊ ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವನು ಏನ್ ಮಾಡಿರ್ತಾನೆ ಗ್ಯಾಪ್ ಕೊಟ್ಟಿರ್ತಾನೆ ಥರ್ಮಲ್ ಎಕ್ಸ್ಪೆನ್ಷನ್ ಕಾನ್ಸೆಪ್ಟ್ ಮೇಲೆ. ಇನ್ ಕೇಸ್ ಸರ್ ಗ್ಯಾಪ್ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಕರೆಯುವ ಅನ್ಬೋದು. ಸೊ ಗ್ಯಾಪ್ ಕೊಟ್ಟಿಲ್ಲ ಅಂದ್ರೆ ರೈಲ್ವೆ ಟ್ರ್ಯಾಕ್ ಟಾಪ್ ವ್ಯೂ ಅಂತ ಮೇಲಿಂದ ನೋಡೋದಾದ್ರೆ ಇದು ಸ್ಟ್ರೈಟ್ ನೋಡೋದಾದ್ರೆ ಮೇಲಿಂದ ನೋಡೋದಾದ್ರೆ ಇದು ಸ್ಟ್ರೈಟ್ ಆಗಿರುತ್ತೆ. ಸೊ ಇನ್ ಕೇಸ್ ಗ್ಯಾಪ್ ಕೊಟ್ಟಿಲ್ಲ ಅಂತಂದ್ರೆ ಸೊ ಇಲ್ಲಿ ಟ್ರ್ಯಾಕ್ ಏನಾಗುತ್ತೆ ಅಂತಂದ್ರೆ ಒಂಚೂರು ಬೆಂಡ್ ಆಗುತ್ತೆ, ಲೈಟ್ ಆಗಿ ಹಿಂಗ್ ಬೆಂಡ್ ಆ ಕಡೆ ಯಾರೋ ಬೆಂಡ್ ಆಗ್ಬೋದು, ಅಂದ್ರೆ ಈ ಸೈಡ್ ಯಾರೋ ಬೆಂಡ್ ಆಗ್ಬೋದು. ಸೊ ಈ ತರ ಬೆಂಡ್ ಆದಾಗ ಟ್ರ್ಯಾಕ್ ಆ ರೈಲ್ ಟ್ರೈನ್ ವೀಲ್ ಏನಿದೆ ಅದು ಕರೆಕ್ಟ್ ಆಗಿ ಮೂವ್ ಆಗಲ್ಲ. ಸೊ ಚಾನ್ಸಸ್ ಏನಿದೆ ಸ್ಲಿಪ್ ಆಗೋ ಚಾನ್ಸಸ್ ಇದೆ, ಬೀಳೋ ಚಾನ್ಸಸ್ಗಳು ತುಂಬಾ ಇರುತ್ತೆ. ಸೊ ಆ ಪಾಯಿಂಟ್ ಆಫ್ ವ್ಯೂ ಏನ್ ಮಾಡ್ತಾನೆ ಅಂತಂದ್ರೆ ಗ್ಯಾಪ್ ಕೊಡ್ತಾನೆ ಥರ್ಮಲ್ ಎಕ್ಸ್ಪೆನ್ಷನ್. ಏನಾರು ಆಬ್ಜೆಕ್ಟ್ ಸೊ ರೈಲ್ವೆ ಟ್ರ್ಯಾಕ್ ಆಬ್ಜೆಕ್ಟ್ ಅಂತ ಕರಿತೀವಿ. ಇದೇನಾದ್ರು ಎಕ್ಸ್ಪ್ಯಾಂಡ್ ಹೀಟ್ ಮುಖಾಂತರ ಇದನ್ನ ಎಕ್ಸ್ಪ್ಯಾಂಡ್ ಆಯ್ತು ಅಂತ ಅಂದಾಗ ಉದ್ದ ಏನಾದ್ರು ಚೇಂಜಸ್ ಆಯ್ತು ಅಂದ್ರೆ ಆಗ್ಲಿ ಅದಕ್ಕೆ ಒಂಚೂರು ಗ್ಯಾಪ್ ಕೊಟ್ಟಿರ್ತೀವಿ. ಸೇತುವೆ ಎಕ್ಸ್ಪೆನ್ಷನ್ ಜಾಯಿಂಟ್ಸ್ ಕೊಟ್ಟಿರ್ತೀವಿ, ಇದನ್ನೆಲ್ಲ ಬ್ರಿಡ್ಜಸ್ ಅಲ್ಲಿ ನೋಡ್ಬೋದು. ಅದೇ ತರ ವಿದ್ಯುತ್ ತಂತಿಗಳು ಬೇಸಿಗೆಲ್ಲ ಅದ್ರಲ್ಲಿ ಹಿಂಜ್ ಆಗುತ್ತೆ. ಸೊ ಒಂದ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಎಡ್ಜ್ ಅಲ್ಲಿ ಒಂಚೂರು ಗ್ಯಾಪ್ ಕೊಟ್ಟಿರ್ತಾರೆ. ಅದೇ ತರ ಬೇರೆ ತುಂಬಾ ಹಲವಾರು ಬಿಸಿನೀರಲ್ಲಿ ಇಟ್ಟರೆ ಸುಲಭವಾಗಿ ತೆಗೆಯುತ್ತೆ. ಸೊ ಇನ್ ಕೇಸ್ ಅದ್ರ ಒಂದು ಬಾಟ್ಲು ಪ್ಲಾಸ್ಟಿಕ್ ಬಾಟ್ಲು ಪೂರ್ತಿ ಟೈಟ್ ಆಯ್ತು ಬಿಚ್ಚಾಕಾಯ್ತಲ್ಲ ಅಂದಾಗ ಸೊ ಅದನ್ನ ಬಿಸಿನೀರಲ್ಲಿ ಇಟ್ಟಾಗ ಏನಾಗುತ್ತೆ ಅದು ಥರ್ಮಲ್ ಎಕ್ಸ್ಪೆನ್ಷನ್ ಆಗುತ್ತೆ. ಪ್ಲಾಸ್ಟಿಕ್ ಬಾಟಲ್ ಯಾವ್ದ್ರ ಮುಖಾಂತರ ಉಷ್ಣದ ಮುಖಾಂತರ ಹೀಟ್ ಮುಖಾಂತರ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಅವಾಗ ನಾವು ಈಸಿಯಾಗಿ ತೆಗಿಬಹುದು. ಸೊ ಬಿಸಿ ಮಾಡಿದಾಗ ಗಾಜಿನ ಪಾತ್ರೆ ಕೆಲವೊಮ್ಮೆ ಒಡೆಯಬಹುದು. ಸೊ ಗ್ಲಾಸ್ ಏನಾದ್ರು ಪೂರ್ತಿ ಹೀಟ್ ಮಾಡ್ತಾ ಅಂತಂದ್ರೆ ಅಲ್ಲಿ ಏನಾಗುತ್ತೆ ಥರ್ಮಲ್ ಎಕ್ಸ್ಪೆನ್ಷನ್ ಆಯ್ತಾ ಇದೆ ಗ್ಲಾಸ್ ಅಲ್ಲಿ. ಸೊ ಥರ್ಮಲ್ ಎಕ್ಸ್ಪೆನ್ಷನ್ ಆದಾಗ ಏನಾಗುತ್ತೆ ಗ್ಲಾಸ್ ಒಡೆದೋಗಬಹುದು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೀರಿನ ಅಸಾಮಾನ್ಯ ವಿಸ್ತರಣೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಥರ್ಮಲ್ ಎಕ್ಸ್ಪೆನ್ಷನ್ ಡಿಫ್ರೆಂಟ್ ಆಗಿ ನೋಡೋದು ನಾವು ಬೇರೆ ಆಬ್ಜೆಕ್ಟ್ ಗಿಂತ ನೀರಿನಲ್ಲಿ
ಡಿಫ್ರೆಂಟ್ ಆಗಿರ್ಬೋದು. ಏನಂತಂದ್ರೆ 0 ಡಿಗ್ರಿಯಿಂದ 4 ಡಿಗ್ರಿ ಸೆಲ್ಸಿಯಸ್ ನೀರನ್ನ ಬಿಸಿ ಆದಾಗ ಕುಗ್ಗುತ್ತದೆ. ಸೊ ಫಸ್ಟ್ ಏನಾಗುತ್ತೆ ಅಂತಂದ್ರೆ 0 ಡಿಗ್ರಿಯಿಂದ 4 ಡಿಗ್ರಿ ಇದ್ದಾಗ ಏನಾಗುತ್ತಂತೆ, ನೀರ್ ಏನಾದ್ರು ಹಿಂಗಿತ್ತು ಇಲ್ಲಿವರೆಗೆ ಈ ಲೆವೆಲ್ ಅಲ್ಲಿ ಈ ಪಾಯಿಂಟ್ ಅಲ್ಲಿ ಇತ್ತು ಅಂತಂದ್ರೆ, ಸೊ 0 ಡಿಗ್ರಿಯಿಂದ 4 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಿಸಿ ಮಾಡಿದಾಗ ಟೆಂಪರೇಚರ್ ಇನ್ಕ್ರೀಸ್ ಆದಾಗ, ಸೊ ಈ ಪಾಯಿಂಟ್ ಇಂದ ಏನಾಗುತ್ತೆ ಕೆಳಗೆ ಬರುತ್ತೆ. ಇದು ಎಕ್ಸ್ಪೆಂಡ್ ಆಗಲ್ಲ, ಕಂಪ್ರೆಸ್ ಆಯ್ತಾ ಬರುತ್ತೆ, ಕುಕ್ಕುತ್ತಾ ಹೋಯ್ತಾ ಇರುತ್ತೆ. ಸೊ ಅದೇ ತರ ಅಟ್ 4 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ನೀರಿನ ಸಾಂದ್ರತೆ ಗರಿಷ್ಠವಾಗಿರುತ್ತೆ. ಸೊ ಯಾವಾಗ ಅದು 0 ಡಿಗ್ರಿಯಿಂದ 4 ಡಿಗ್ರಿ ಸೆಲ್ಸಿಯಸ್ ಕರೆಕ್ಟ್ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡಬಹುದು ವಾಲ್ಯೂಮ್ ಸಹ ಪರಿಮಾಣ ಏನಂತ ಕರಿತಲ್ಲ ಅದು ಮ್ಯಾಕ್ಸಿಮಮ್ ಇರುತ್ತೆ. ಸೊ ಅಲ್ಲೇನಿದೆ ನೀರಪ್ಪ ಕಂಪ್ಲೀಟ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ ಅಂತ ಕರಿತೀವಿ. ಸೊ ಅದೇ ತರ ನೆಕ್ಸ್ಟ್ 4 ಡಿಗ್ರಿಯಿಂದ ಮೇಲಕ್ಕೆ ನೀರು ಸಾಮಾನ್ಯವಾಗಿ ವಿಸ್ತರಿಸುತ್ತದೆ. ಸೊ 4 ಡಿಗ್ರಿಯಿಂದ ನೆಕ್ಸ್ಟ್ ಇನ್ನೊಂದು ಸ್ಟೇಜ್ ಅಲ್ಲಿ 4 ಡಿಗ್ರಿಯಿಂದ ಜಾಸ್ತಿ ಡಿಗ್ರಿ ಹೋದಷ್ಟು 100 ಡಿಗ್ರಿ ಇರ್ಬೋದು, 200 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು. ಸೊ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಇಲ್ಲಿ ಏನಿದೆ ಈ ಪಾಯಿಂಟ್ ಇಂದ ನೀರು ಮೇಕ್ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ, ವಾಲ್ಯೂಮ್ ಇನ್ಕ್ರೀಸ್ ಆಯ್ತಾ ಹೋಯ್ತಾ ಇರುತ್ತೆ, ಎಕ್ಸ್ಪೆಂಡ್ ಆಯ್ತಾ ಹೋಯ್ತಾ ಇರುತ್ತೆ. ಸೊ ಈ ತರ ಅಬ್ಸರ್ವ್ ನೀವು ಜಾಸ್ತಿ ಮ್ಯಾಕ್ಸಿಮಮ್ ವಾಟರ್ ಅಲ್ಲಿ ನೋಡಬಹುದು, ನೀರಿನಲ್ಲಿ. ಸೊ ಇನ್ ಕೇಸ್ ಜನರಲಿ ನೀವು ನೋಡೋದಾದ್ರೆ, ಸೊ ಯಾವ್ದೇ ಒಂದು ಆಬ್ಜೆಕ್ಟ್ ನೋಡೋದಾದ್ರೆ 0 ಡಿಗ್ರಿಯಿಂದ ಏನಾದ್ರು ಹೀಟ್ ಉಷ್ಣತೆ ಏನಾದ್ರು ಕೊಟ್ಟಿದಾಗ ಎನರ್ಜಿ ಟ್ರಾನ್ಸ್ಫರ್ ಮಾಡಿದಾಗ, ಸೊ ಆಬ್ಜೆಕ್ಟ್ ಏನಾಗುತ್ತೆ ಎಕ್ಸ್ಪೆಂಡ್ ಆಯ್ತಾ ಹೋಯ್ತಾ ಇರುತ್ತೆ. ಥರ್ಮಲ್ ಎಕ್ಸ್ಪೆನ್ಷನ್ ನಾವು ಈಗ ನೋಡಿದೀವಿ. ಸೊ ಎಕ್ಸ್ಪೆಂಡ್ ಆಯ್ತಾ ಹೋಯ್ತಾ ಇರುತ್ತೆ. ಬಟ್ ಇಲ್ಲಿ ಏನು ನೀರಿನಲ್ಲಿ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಇಂಪಾರ್ಟೆಂಟ್ ಟಾಪಿಕ್. ಸೊ 0 ಇಂದ 4 ಡಿಗ್ರಿ ವರೆಗೆ ಅದು ಎಕ್ಸ್ಪೆಂಡ್ ಆಗಲ್ಲ, ಕಂಪ್ರೆಸ್ ಆಗುತ್ತೆ, ಕುಗ್ತಾ ಹೋಗ್ತಿರುತ್ತೆ. ಸರ್ 4 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಏನಾದ್ರೆ ಸಾಂದ್ರತೆ ಗರಿಷ್ಠವಾಗಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಸೊ ಅಲ್ಲಿ ನೀರು ಕಂಪ್ಲೀಟ್ಲಿ ಆಕ್ಯುಪೈ ಆಗಿರುತ್ತೆ. ಸೊ 4 ಡಿಗ್ರಿಯಿಂದ ಪುನಃ ರೈಸ್ ಮಾಡ್ತಾ ಅಂತಂದ್ರೆ ಟೆಂಪರೇಚರ್ ಏನಾಗುತ್ತೆ, ಅಲ್ಲಿ ಪುನಃ ನೀರು ಎಕ್ಸ್ಪೆಂಡ್ ಆಯ್ತಾ ಹೋಯ್ತಾ ಇರುತ್ತೆ. ಸೊ ಈ ಫಿನಾಮಿನಾ ನೀರಲ್ಲಿ ಅಬ್ಸರ್ವ್ ಮಾಡೋದು ಮ್ಯಾಕ್ಸಿಮಮ್. ಸೊ ಬೇರೆ ಆಬ್ಜೆಕ್ಟ್ ಅಲ್ಲಿ ಈ ತರ ಇರಲ್ಲ, ಜಸ್ಟ್ ಎಕ್ಸ್ಪೆಂಡ್ ಆಯ್ತಾ ಹೋಯ್ತಾ ಇರುತ್ತೆ ಹೊರತು ಕಮ್ಮಿಯಾಗಿ ಪುನಃ ಎಕ್ಸ್ಪೆಂಡ್ ಆಗೋದು ಆಗಲ್ಲ. ಸೊ ಎಕ್ಸಾಂಪಲ್ ನೋಡೋದಾದ್ರೆ ಹಾಟ್ ಅಂದ್ರೆ ಎಕ್ಸ್ಪ್ಯಾಂಡ್, ಕೋಲ್ಡ್ ಅಂದ್ರೆ ಕಾಂಟ್ಯಾಕ್ಟ್. ಸೊ ಇಲ್ಲಿ ಬಿಸಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅಲ್ಲಿ ಏನಾಗಿರ್ತಾರೆ ಆಬ್ಜೆಕ್ಟ್ ಎಕ್ಸ್ಪೆಂಡ್ ಆಯ್ತಾ ಇರುತ್ತೆ. ಸೊ ಕೋಲ್ಡ್ ತಂಪಾಯ್ತಾ ಇದೆ ಅಂತಂದ್ರೆ ಅಲ್ಲಿ ಏನಂತ ಅರ್ಥ, ಕುಗ್ತಾ ಇದೆ ಅಂತ, ಕಾಂಟ್ರಾಕ್ಟ್ ಆಯ್ತಾ ಇದೆ ಅಂತ ಅರ್ಥ. ಸೊ ಕಂಪ್ರೆಸ್ ಅಂತಾನು ಕರಿತೀವಿ ಅದನ್ನ ಕಾಂಟ್ರಾಕ್ಟ್ ಗೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದಾದ್ರೆ ಉಷ್ಣ ವರ್ಗಾವಣೆ ಅಂತ ಕರಿತೀವಿ, ಹೀಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಸೊ ಹೀಟ್ ಟ್ರಾನ್ಸ್ಫರ್ ಯಾವ ತರ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ, ವರ್ಗಾವಣೆ ಆಗುತ್ತೆ ಅಂತ ನೋಡೋದ. ಸೊ ಮೇನ್ ಡೆಫಿನೇಷನ್ ಏನಂತಂದ್ರೆ ಹೀಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ರೀಜನ್ ಆಫ್ ಹೈಯರ್ ಟೆಂಪರೇಚರ್ ಟು ದಿ ರೀಜನ್ ಆಫ್ ಲೋವರ್ ಟೆಂಪರೇಚರ್. ಸೊ ಹೀಟ್ ಟ್ರಾನ್ಸ್ಫರ್ ಆಗ್ಬೇಕಂತಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಿ ಬೇಸಿಕಲಿ ಫ್ಲೋ ಫ್ರಮ್ ಹಾಟ್ ಟು ಕೋಲ್ಡ್. ಸೊ ಬಿಸಿ ಜಾಗದಿಂದ ಏನೋ ತಣ್ಣಗಿರೋ ಜಾಗಕ್ಕೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಕೋಲ್ಡ್ ಇಂದ ಹಾಟಿಗೆ ಟ್ರಾನ್ಸ್ಫರ್ ಆಗಲ್ಲ. ಸೊ ಈಕ್ವಿಲಿಬ್ರಿಯಂ ಅಂತಂದ್ರೆ ಉಷ್ಣ ಸಮತೋಲನ ಅಂತಂದ್ರೆ ಯಾವ್ದೋ ಒಂದು ಎರಡು ಆಬ್ಜೆಕ್ಟ್ ಅಲ್ಲಿ ಟೆಂಪರೇಚರ್ ಇರಬೇಕು, ತಾಪಮಾನ ಎರಡು ಸಮ ಇತ್ತು ಅಂತಂದ್ರೆ ಅವತ್ತನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ, ಉಷ್ಣ ಸಮತೋಲನ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಮೋಡ್ಸ್ ಆಫ್ ಟ್ರಾನ್ಸ್ಫರ್ ಅಂತ ಕರಿತೀವಿ, ಹೀಟ್ ಟ್ರಾನ್ಸ್ಫರ್ ಅಂತ. ಸೊ ವರ್ಗಾವಣೆಯ ವಿಧಾನಗಳು ಅಂತ ನೋಡೋದಾದ್ರೆ ಸೊ ಟೋಟಲ್ ಇಲ್ಲಿ 3 ಇದೆ. ಸೊ ಕಂಡಕ್ಷನ್ ವಾಹನ ಅಂತ ಕರಿತೀವಿ, ಕನ್ವೆಕ್ಷನ್ ಸಂವಹನ ಅಂತ ಕರಿತೀವಿ, ರೇಡಿಯೇಷನ್ ವಿಕಿರಣ ಅಂತ ಕರಿತೀವಿ. ಸೊ ಇದನ್ನ ಡೀಟೇಲ್ ಆಗಿ ನೋಡಲ್ಲ, ಜಸ್ಟ್ ಒಂದು ಡೆಫಿನೇಷನ್ ಹೇಳ್ತೀನಿ. ಕಂಡಕ್ಷನ್ ಅಂತಂದ್ರೆ ಅಲ್ಲಿ ಏನಿರ್ಬೇಕು ಅಂದ್ರೆ ಡೈರೆಕ್ಟ್ ಟ್ರಾನ್ಸ್ಫರ್ ಥ್ರೂ ದ ಸಾಲಿಡ್ ವಿತೌಟ್ ಆಕ್ಚುಲಿ ಮೂವ್ಮೆಂಟ್ ಆಫ್ ದಿ ಮ್ಯಾಟರ್. ಸೊ ಯಾವ್ದಾದ್ರು ವಸ್ತು ಇತ್ತಂದ್ರೆ ಇಲ್ಲಿ ನಾನೇನೋ ಬಿಸಿ ಕೊಟ್ಟಂದ್ರೆ ಈ ಪಾಯಿಂಟ್ ಅಲ್ಲಿ ಬಿಸಿ ಆಗುತ್ತೆ, ಇಲ್ಲಿ ಏನಾಗುತ್ತೆ ಆಬ್ಜೆಕ್ಟ್ ಮ್ಯಾಟರ್ ಗಳು ಮೂವ್ ಆಗಲ್ಲ. ಸೊ ಫ್ರೀ ಎಲೆಕ್ಟ್ರಾನ್ ಮುಖಾಂತರ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಹೊರತು ಆಬ್ಜೆಕ್ಟ್ ಏನಿದೆ ಇದ್ರದ್ದು ಅಣುಗಳು ಏನಿದೆ ಪ್ರೋಟಾನ್ ಇರ್ಬೋದು ನ್ಯೂಟ್ರನ್ ಆಗಿರೋದು ಮೂವ್ ಆಗಲ್ಲ. ಸೊ ಅದೇ ತರ ಕನ್ವೆನ್ಷನ್ ಅಂತಂದ್ರೆ ಟ್ರಾನ್ಸ್ಫರ್ಸ್ ಥ್ರೂ ದಿ ಫ್ಲೂಯಿಡ್ ಲಿಕ್ವಿಡ್ ಆರ್ ಗ್ಯಾಸಸ್ ಬೈ ಆಕ್ಚುಲ್ ಮೂವ್ಮೆಂಟ್ ಆಫ್ ದಿ ಪಾರ್ಟಿಕಲ್. ಸೊ ಗ್ಯಾಸ್ ನೋಡ್ಬೋದು, ಲಿಕ್ವಿಡ್ ಆಗಿರ್ಬೋದು. ಸೊ ಅದ್ರ ಪಾರ್ಟಿಕಲ್ ಏನಿರುತ್ತಲ್ಲ ಅದು ಹೀಟ್ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಇಲ್ಲಿಂದ ಹೀಟ್ ಇದಕ್ಕೆ ಟ್ರಾನ್ಸ್ಫರ್ ಮತ್ತೆ ಇದರಿಂದ ಹೀಟ್ ಟ್ರಾನ್ಸ್ಫರ್ ಆಗಿ ಮೂವ್ಮೆಂಟ್ ಆಯ್ತಾ ಹೋಗ್ತಿರುತ್ತೆ. ಸೊ ಈ ಜಾಗ ಆಯ್ತಾ ಇದು ಹೀಟ್ ಟ್ರಾನ್ಸ್ಫರ್ ಮಾಡ್ಕೊಂಡು ಈ ಜಾಗಕ್ಕೆ ಹೋಗುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ, ಕನ್ವೆನ್ಷನ್ ಅಂತ ಕರಿತೀವಿ, ಸಂವಹನ ಅಂತ ಕರಿತೀವಿ. ಲಾಸ್ಟ್ ಒಂದು ರೇಡಿಯೇಷನ್ ವಿಕಿರಣ ಅಂತಂದ್ರೆ ಟ್ರಾನ್ಸ್ಫರ್ಸ್ ಎನರ್ಜಿ ವಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ರಿಕ್ವೈರಿಂಗ್ ನೋ ಮೀಡಿಯಂ. ಸೊ ಇಲ್ಲಿ ಯಾವ್ದೇ ತರ ಮಾಧ್ಯಮ ಏನ್ ಬೇಕಾಗಿಲ್ಲ ಹೀಟ್ ಟ್ರಾನ್ಸ್ಫರ್ ಮಾಡಕ್ಕೆ. ಸೊ ಯಾವ್ದ್ರ ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ. ವೇವ್ಸ್ ಅಂದ್ರೆ ಕಿರಣಗಳು.
ಸೊ ಬೆಸ್ಟ್ ಎಕ್ಸಾಂಪಲ್ ರೇಡಿಯೇಷನ್ಸ್ ಕಂದ್ರೆ ನಾವು ಸೂರ್ಯನ ಕಿರಣ ಅಂತ ನೋಡ್ತೀವಿ. ಸೊ ಅಲ್ಲಿ ನೋಡ್ಬೋದು ಯಾವ್ದೇ ತರ ಆಬ್ಜೆಕ್ಟ್ ಇಲ್ಲ, ನಮಗೂ ಮತ್ತೆ ಸೂರ್ಯನಿಗೂ ಯಾವ್ದೇ ತರ ಆಬ್ಜೆಕ್ಟ್ ಇಲ್ಲ. ಎಲ್ಲಿ ಹೆಂಗ್ ಟ್ರಾನ್ಸ್ಫರ್ ಆಯ್ತಿದೆ ಅಂದ್ರೆ ವೇವ್ಸ್ ಮುಖಾಂತರ, ವಿಕಿರಣ ಮುಖಾಂತರ, ಕಿರಣಗಳ ಮುಖಾಂತರ ಅದೇನ ಕಟ್. ಸೊ ಕಿರಣಗಳ ಮುಖಾಂತರ ಅದನ್ನ ಹೀಟ್ ಟ್ರಾನ್ಸ್ಫರ್ ಮಾಡ್ತದೆ. ಸೊ ಕಂಡಕ್ಷನ್ ಅಲ್ಲಿ ಯಾವ್ದೇ ಒಂದು ಮೆಟಲ್ ಆಬ್ಜೆಕ್ಟ್ ಮೂವ್ಮೆಂಟ್ ಇರಲ್ಲ, ಇಲ್ಲೇನಿರುತ್ತೆ ಫಿಕ್ಸ್ಡ್ ಇರುತ್ತೆ, ರಿಜಿಡ್ ಇರುತ್ತೆ, ಬಟ್ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಲಿಕ್ವಿಡ್ ಗ್ಯಾಸ್ ಬಂದಾಗ ಅದ್ ಏನಾಗುತ್ತೆ ಮೂವ್ಮೆಂಟ್ ಇರುತ್ತೆ, ಅಲ್ಲಿರೋ ಪಾರ್ಟಿಕಲ್ಸ್ ಇರೋದು ಮ್ಯಾಟರ್ ಇರ್ಬೋದು, ಅದೇನಾಗುತ್ತೆ ಮೂವ್ಮೆಂಟ್ ಆಗುತ್ತೆ, ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಮೂವ್ಮೆಂಟ್ ಆಗಿ ಹೀಟ್ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಲಾಸ್ಟ್ ಅಂದ್ರೆ ರೇಡಿಯೇಷನ್, ಕಿರಣಗಳ ಮುಖಾಂತರ ಹೀಟ್ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಇನ್ ಡೀಟೇಲ್ ಆಗಿ ನೋಡಿದ್ರೆ ಕಂಡಕ್ಷನ್ ವಾಹನ ಅಂತ ಏನ್ ಕರಿತೀವಿ. ಸೊ ನಮ್ ಡೆಫಿನೇಷನ್ ಗೊತ್ತಿದೆ, ಈ ಟ್ರಾನ್ಸ್ಫರ್ ಥ್ರೂ ಸಬ್ಸ್ಟೆನ್ಸ್ ವಿತೌಟ್ ಆಕ್ಚುಯಲ್ ಮೂವ್ಮೆಂಟ್ ಆಫ್ ದ ಪಾರ್ಟಿಕಲ್. ಸೊ ಇನ್ ಕೇಸ್ ಯಾವ್ದಾದ್ರು ಒಂದು ವಸ್ತು ಇತ್ತು ಅಂತಂದ್ರೆ ಹೀಟ್ ಏನ ಸಪ್ಲೈ ಮಾಡ್ತು ಅಂತಂದ್ರೆ ಇಲ್ಲಿ, ಸೊ ಇಲ್ಲಿ ಹೀಟ್ ಇಲ್ಲಿಂದ ಎಷ್ಟು 0-2 ಡಿಗ್ರಿಯಿಂದ 1 ಡಿಗ್ರಿಗೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಇಲ್ಲಿ ಆ ಪಾರ್ಟಿಕಲ್ಸ್ ಏನಿದೆ ಫಿಕ್ಸ್ ಆಗಿರುತ್ತೆ, ಪಾರ್ಟಿಕಲ್ಸ್ ಇಲ್ಲಿ ಮೂವ್ ಆಗಲ್ಲ. ಸೊ ಕೀ ಫೀಚರ್ಸ್ ನೋಡಿದ್ರೆ ಮೋಸ್ಟ್ ಕಾಮನ್ ಇನ್ ಸಾಲಿಡ್ ಮೆಟೀರಿಯಲ್ಸ್, ಇದು ಘನ ವಸ್ತುಗಳಲ್ಲಿ ಇದು ಸಾಮಾನ್ಯವಾಗಿ ನೋಡಬಹುದು. ಮಾಮೂಲಿ ಸಾಲಿಡ್ ಪಾರ್ಟಿಕಲ್ಸ್ ಅಲ್ಲಿ, ಸಾಲಿಡ್ ಆಬ್ಜೆಕ್ಟ್ ಅಲ್ಲಿ ಪಾರ್ಟಿಕಲ್ಸ್ ಡೋ ನಾಟ್ ಟ್ರಾವೆಲ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಸೊ ಕಣಗಳು ಒಂದು ಕಡೆಯಿಂದ ಇನ್ನು ಮತ್ತೊಂದು ಕಡೆಗೆ ಚಲಿಸುವುದಿಲ್ಲ. ಸೊ ಇಲ್ಲಿ ಪಾರ್ಟಿಕಲ್ಸ್ ಏನಾಗಿರುತ್ತೆ ಫಿಕ್ಸ್ ಆಗಿರುತ್ತೆ. ಬಟ್ ಈ ಟ್ರಾನ್ಸ್ಫರ್ ಹೆಂಗಾಗುತ್ತೆ ಅಂತಂದ್ರೆ ಫ್ರೀ ಎಲೆಕ್ಟ್ರಾನ್ ಬೇಸ್ ಮೇಲೆ ಇದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಲೋಹಗಳು ಉತ್ತಮ ವಾಹಕಗಳು ಅಂತ ಕರಿತೀವಿ. ಸೊ ಮೆಟಲ್ಸ್ ಗುಡ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಏನಕ್ಕಂದ್ರೆ ಇಲ್ಲಿ ಹೀಟ್ ಟ್ರಾನ್ಸ್ಫರ್ಸ್ ಚೆನ್ನಾಗಿ ಹೋಗುತ್ತೆ, ಬೇಗ ಮೂವ್ಮೆಂಟ್ ಆಗುತ್ತೆ. ಬಟ್ ಅದನ್ನೇ ನೀವು ಏನಾರ ವುಡ್ ಅಲ್ಲಿ ನೋಡಿದ್ರೆ, ಪ್ಲಾಸ್ಟಿಕ್ ಅಲ್ಲಿ ನೋಡಿದ್ರೆ ಅದು ಹೀಟ್ ಟ್ರಾನ್ಸ್ಫರ್ ಮಾಡಕ್ಕೆ ಕೊಡಲ್ಲ. ಸೊ ಏನಕ್ಕಂದ್ರೆ ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಕಮ್ಮಿ ಇರುತ್ತೆ, ಸೊ ಅದು ಹೀಟ್ ಟ್ರಾನ್ಸ್ಫರ್ ಮಾಡಲ್ಲ. ಬಟ್ ಮೆಟಲ್ ಅಂತ ಬಂದಾಗ, ಲೋ ಅಂತ ಬಂದಾಗ ಹೀಟ್ ಟ್ರಾನ್ಸ್ಫರ್ ಮಾಡಕ್ಕೆ ಉಪಯುಕ್ತವಾದದ್ದು. ಸೊ ಎಕ್ಸಾಂಪಲ್, ಡೈಲಿ ಲೈಫ್ ಎಕ್ಸಾಂಪಲ್ ನೋಡ್ಬೋದು ನಾವು. A metal spoon in a hot tea becomes a warm hot tea handle. ಸೊ ನೀವೇನಾದ್ರು ಬಿಸಿ ಟೀ ತಗೊಂಡು ಬಿಸಿ ಟೀ ಒಳಗಡೆ ಏನೋ ಸ್ಪೂನ್ ಏನಾರು ಇಟ್ಟಾಗ, ಯಾವ್ದೇ ಪಾತ್ರೆಯಲ್ಲಿ ಬಿಸಿನೀರ್ ಪಾತ್ರೆಯಲ್ಲಿ ಏನೋ ಸ್ಪೂನ್ ಇಟ್ಟಾಗ, ಸೊ ಸ್ಪೂನ್ ಎಡ್ಜ್ ಅಲ್ಲಿ ನೋಡ್ಬೋದು ಸ್ವಲ್ಪ ಬಿಸಿ ಅಂಶ ಇರುತ್ತೆ. ಸೊ ಇಲ್ಲಿ ಆಬ್ಜೆಕ್ಟ್ ಪಾರ್ಟಿಕಲ್ಸ್ ಏನಾಗಿರುತ್ತೆ ಫಿಕ್ಸ್ಡ್ ಆಗಿರುತ್ತೆ ಸ್ಪೂನ್, ಬಟ್ ಏನಾಗುತ್ತೆ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಎಡ್ಜ್ ಇಂದ ತುದಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದೊಂದು ಎಕ್ಸಾಂಪಲ್ ಡೈಲಿ ಲೈಫ್ ನೋಡ್ಬೋದು. ಸೊ ಅದೇ ತರ ಹೀಟಿಂಗ್ ಒನ್ ಎಂಡ್ ಐರನ್ ರಾಡ್ ಬಾಂಬ್ ಅಪ್ ಟು ಅನದರ್ ಎಂಡ್. ಸೊ ಇನ್ ಕೇಸ್ ಐರನ್ ರಾಡ್ ತಗೊಳ್ಳಿ, ಸೊ ಇಲ್ಲಿ ಬಿಸಿ ಮಾಡ್ತಂದ್ರೆ ಇಲ್ಲೂ ಸಹ ನೋಡ್ಬೋದು, ಇಲ್ಲೂ ಸಹ ಬಿಸಿ ಆಗಿರುತ್ತೆ. ಅದೇ ತರ ಹೀಟ್ ಸ್ಪ್ರೆಡ್ಸ್ ಫ್ರಮ್ ಬಾಟಮ್ ಆಫ್ ದ ಪ್ಯಾನ್ ಟು ಹೋಲ್ಸ್ ವೆಸಲ್. ಸೊ ನೀವು ಅಡಿಗೆ ಮನೇಲಿ ಯೂಶಲಿ ಪ್ರತಿಯೊಬ್ರು ನೋಡಿರ್ತೀರ. ಸೊ ಜಸ್ಟ್ ಕೆಳಗೆ ಮಾತ್ರ ನೀವು ಬಿಸಿ ಅಂಶ ಕೊಡ್ತೀರಾ, ಬಿಸಿನ ಟ್ರಾನ್ಸ್ಫರ್ ಮಾಡ್ತೀರಾ, ಮೂವ್ ಮಾಡ್ತೀರಾ. ಬಟ್ ಅದೇ ವೆಸಲ್ಗೆ, ಪಾತ್ರೆಗೆ, ಸೊ ಪಾತ್ರೆ ತುದಿ ನೋಡ್ಬೋದು, ತುದಿಲೂ ಸಹ ಬಿಸಿ ಆಗಿರುತ್ತೆ. ಸೊ ಹೆಂಗೆ ಅಂತಂದ್ರೆ ಹೀಟ್ ಟ್ರಾನ್ಸ್ಫರ್ ಆಯ್ತಾ ಇರುತ್ತೆ. ಯಾವ ಮುಖಾಂತರ? ಕಂಡಕ್ಷನ್ ಮುಖಾಂತರ ಟ್ರಾನ್ಸ್ಫರ್ ಆಯ್ತಾ ಇರುತ್ತೆ. ಸೊ ಕಂಡಕ್ಷನ್ ಗೊತ್ತಾಯ್ತು, ಹೀಟ್ ಟ್ರಾನ್ಸ್ಫರ್ ಥ್ರೂ ಸಬ್ಸ್ಟೆನ್ಸ್ ವಿತೌಟ್ ಎನಿ ಆಕ್ಚುಯಲ್ ಮೂವ್ಮೆಂಟಮ್ ಆಫ್ ದಿ ಪಾರ್ಟಿಕಲ್ಸ್. ಸೊ ಇಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ, ಸೊ ಪಾರ್ಟಿಕಲ್ಸ್ ಮೂವ್ಮೆಂಟ್ ಆಗಲ್ಲ. ಸೊ ನೆಕ್ಸ್ಟ್ ಕನ್ವೆನ್ಷನ್ ನೋಡೋದಾದ್ರೆ, ಕನ್ವೆನ್ಷನ್ ಫಾರ್ಮುಲಾ ನೋಡೋದಾದ್ರೆ Q divided by T is equal to Ka into T1 minus T2 divided by L. ಸೊ ಇಲ್ಲಿ K ಅಂತಂದ್ರೆ ಥರ್ಮಲ್ ಕಂಡಕ್ಟಿವಿಟಿ, ಇದು ಕಾನ್ಸ್ಟೆಂಟ್ ಆಗಿರುತ್ತೆ, ಡಿಪೆಂಡ್ಸ್ ಅಪಾನ್ ದಿ ಪಾರ್ಟಿಕಲ್ ಮೇಲೆ. ಸೊ ಫಾರ್ಮುಲಾ Q divided by T is equal to Ka into T1 minus T2 divided by L ಅಂತ ಫಾರ್ಮುಲಾ. ಸೊ ಇದನ್ನ ಆದಷ್ಟು ನೆನಪಲ್ಲಿ ಇಟ್ಕೊಂಡ್ರೆ ಯೂಶಲಿ ಇದ್ರ ಬೇಸ್ ಮೇಲೆ ಏನೋ ಜಾಸ್ತಿ ಕ್ವಶನ್ಸ್ ಏನು ರೈಸ್ ಮಾಡಲ್ಲ, ಬಟ್ ಒಂದ್ಸತಿ ಅಬ್ಸರ್ವೇಷನ್ ಮಾಡಿದ್ರೆ. ಸೊ ಪರೀಕ್ಷೆ ವೈಸ್ ಅಲ್ಲಿ ಇಂಪಾರ್ಟೆಂಟ್ ಟ್ರಿಕ್ ಅಂತಂದ್ರೆ ಕಂಡಕ್ಷನ್ ಅಂದ್ರೆ ಕಾಂಟ್ರಾಕ್ಟ್ ಅರ್ಥ, ಕಾಂಟ್ರಾಕ್ಟ್ ಆಯ್ತದೆ ಅಂದ್ರೆ ಕಂಪ್ರೆಸ್ ಆಯ್ತದೆ ಅಂತ ಅರ್ಥ ಕಂಡಕ್ಷನ್. ಸೊ ನೆಕ್ಸ್ಟ್ ಇನ್ನೊಂದು ವಿಧ ನೋಡೋದ್ರೆ, ಇನ್ನೊಂದು ಮೋಡ್ ಆಫ್ ಟ್ರಾನ್ಸ್ಫರ್, ಈ ಟ್ರಾನ್ಸ್ಫರ್ ನೋಡೋದಾದ್ರೆ ಅದನ್ನ ಕನ್ವೆನ್ಷನ್ ಅಂತೀವಿ, ಸಂವಹನ ಅಂತ ಕರಿತೀವಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವ್ದೇ ಸೊ ಕಣಗಳು ನಿಜವಾದ ಚಲನೆ ಮೂಲಕ ದ್ರವ ಅಥವಾ ಅನಿಲಗಳಲ್ಲಿ ಉಷ್ಣ ವರ್ಗಾವಣೆ ಆಗುವುದು ಸಂವಹನ ಅಂತ ಕರಿತೀವಿ. ಸೊ ಹೀಟ್ ಟ್ರಾನ್ಸ್ಫರ್ ಥ್ರೂ ಫ್ಲೂಯಿಡ್ ಲಿಕ್ವಿಡ್ಸ್ ಇರ್ಬೋದು, ಇಲ್ಲ ಗ್ಯಾಸಸ್ ವೈ ಆಕ್ಚುಯಲ್ ಮೂವ್ಮೆಂಟಮ್ ಆಫ್ ದಿ ಪಾರ್ಟಿಕಲ್. ಸೊ ಯಾವ್ದಾರ ಇದೊಂದು ಪಾರ್ಟಿಕಲ್ ಅಂತಂದ್ರೆ ಈ ಪಾರ್ಟಿಕಲ್ ಮೂವ್ ಮಾಡುತ್ತೆ. ಸೊ ಮೂವ್ ಮಾಡೋ ಟೈಮಲ್ಲಿ ಏನ ಮಾಡುತ್ತೆ ಅಂದ್ರೆ ಹೀಟ್ ಟ್ರಾನ್ಸ್ಫರ್ ಮಾಡುತ್ತೆ, ಹೀಟ್ ನ ತಗೊಂಡು ಹೋಗುತ್ತೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ
ತಗೊಂಡು ಹೋಗುತ್ತೆ ಯಾವಾಗ ಹೀಟ್ ನಾವು ಕೊಟ್ಟಾಗ. ಸೊ ಎಕ್ಸಾಂಪಲ್ ಕೀ ಫೇಸಸ್ ಅಕರ್ಸ್ ಓನ್ಲಿ ಇನ್ ಲಿಕ್ವಿಡ್ ಅಂಡ್ ಗ್ಯಾಸಸ್. ಸೊ ಇದೆಲ್ಲಿ ನೋಡ್ಬೋದು ಅಂತಂದ್ರೆ ಒಂದು ಲಿಕ್ವಿಡ್ ಅಲ್ಲಿ ಇರಬಹುದು, ಇಲ್ಲಾಂದ್ರೆ ಗ್ಯಾಸಸ್ ಅಲ್ಲಿ ನೋಡ್ಬೋದು. ದ್ರವ ಮತ್ತೆ ಅನಿಲಗಳಲ್ಲಿ ಇದನ್ನ ನೋಡ್ಬೋದು ಕನ್ವೆನ್ಷನ್ ಅನ್ನೋದು. ಸೊ ಹಾಟ್ ಫ್ಲೂಯಿಡ್ ರೈಸಸ್ ಅಪ್ ಅಂಡ್ ಕ್ಲೋಟ್ ಫ್ಲೂಯಿಡ್ ಸಿಂಕ್ಸ್ ಡೌನ್. ಸೊ ಬಿಸಿ ಗಾಳಿ ದ್ರವ ಏನಿರುತ್ತೆ ಅದು ಮೇಲಕ್ಕೆ ಹೋಗುತ್ತೆ, ಅದೇ ತರ ತಂಪು ದ್ರವ ಏನಿರುತ್ತೆ ಕೆಳಗೆ ಬರುತ್ತೆ. ಸೊ ದಿಸ್ ಕಂಟಿನ್ಯೂಸ್ ಸೈಕಲ್ ರಿಕ್ರಿಯೇಟ್ಸ್ ಎ ಕನ್ವೆನ್ಷನ್ ಕರೆಂಟ್ ಅಂತ ಕರೀತಾರೆ. ಸೊ ಇದನ್ನ ಕಂಟಿನ್ಯೂಸ್ ಕ್ರಿಯೇಷನ್ ಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಕನ್ವೆನ್ಷನ್ ಕರೆಂಟ್ಸ್ ಅಂತ ಕರಿತೀವಿ. ಸೊ ವಾಹನ ಪ್ರವಾಹಗಳು ಉಂಟಾಗುತ್ತೆ ಅಂತ ಕರಿತೀವಿ. ಸೊ ಇದನ್ನ ಎಕ್ಸಾಂಪಲ್ ನೋಡಿದ್ರೆ ಬಾಯ್ಲಿಂಗ್ ಆಫ್ ವಾಟರ್ ಇನ್ ದ ಕುಕಿಂಗ್ ಪಾಟ್. ಸೊ ಇನ್ ಕೇಸ್ ನೀವು ಒಂದು ಪಾತ್ರೆ ಒಳಗೆ ನೀರ್ ಹಾಕ್ಬಿಟ್ಟು ಏನಾದ್ರು ಬಿಸಿ ಕೊಟ್ಟಾಗ ಸೊ ಅಬ್ಸರ್ವ್ ಮಾಡ್ಬೋದು ಅಲ್ಲಿ ಪಾರ್ಟಿಕಲ್ಸ್ ಎಲ್ಲ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ವಾರ್ಮ್ ಏರ್ ರೈಸಸ್ ಫ್ರಮ್ ರೂಮ್ ಹೀಟರ್. ಸೊ ಹೀಟರಿನಿಂದ ಬಿಸಿ ಗಾಳಿ ಮೇಲಕ್ಕೆ ಏರುವುದು. ಸೊ ಇಲ್ಲೇನಾದ್ರು ಬಿಸಿ ಗಾಳಿ ಇತ್ತು ಅಂತಂದ್ರೆ ಹೀಟರ್ ಇತ್ತು ಅಂತಂದ್ರೆ ಸೊ ಈ ಗಾಳಿಯನ್ನೆಲ್ಲ ಏನ್ ಮಾಡುತ್ತೆ ಮೇಲೆ ದೂಕುತ್ತೆ. ಸಿ ಬ್ರೀಸಸ್ ಅಂಡ್ ಲೈನ್ ಬ್ರೀಸಸ್ ಸೈಕಲ್. ಸಮುದ್ರ ಮತ್ತು ಭೂಗಾಳಿ ಬೀಸುವುದು. ಸೊ ಸಮುದ್ರದಲ್ಲಿ ಗಾಳಿ ಬೀಸುತ್ತೆ, ಬಿಸಿ ಗಾಳಿ ಬೀಸುತ್ತೆ, ಅದೇ ತರ ತಣ್ಣಗಿರೋ ಗಾಳಿನೂ ಸಹ ಬೀಸುತ್ತೆ. ಸೊ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಅಲ್ಲಿ ಏನಾಗುತ್ತೆ ಸೊ ಗಾಳಿ ಅನ್ನೋದು ವಾಹಕ. ಸೊ ಅಲ್ಲಿ ಏನೇನು ಬಿಸಿ ಅಲ್ಲಿಂದ ಟೆಂಪರೇಚರ್ ಬಿಸಿ ಇತ್ತು ಅಂದ್ರೆ ಅಲ್ಲಿಂದ ನಮಗೆ ಇಲ್ಲಿ ಕೋಲ್ಡ್ ರೀಜನ್ ಗೆ ಬರುತ್ತೆ. ಕೋಲ್ಡ್ ಏರ್ ಸರ್ಕ್ಯುಲೇಷನ್ ಇನ್ಸೈಡ್ ದ ರೆಫ್ರಿಜರೇಟರ್. ಸೊ ನಾವು ಫ್ರಿಡ್ಜ್ ಒಳಗಡೆ ನೋಡ್ಬೋದು ಕೋಲ್ಡ್ ಏನೋ ಸರ್ಕ್ಯುಲೇಟ್ ಆಯ್ತಾ ಇರುತ್ತೆ, ಮೂವ್ಮೆಂಟ್ ಆಯ್ತಾ ಇರುತ್ತೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ. ಸೊ ಇದೆಲ್ಲ ಎಕ್ಸಾಂಪಲ್ ಕನ್ವೆನ್ಷನ್ ಗೆ ಸಂವಹನಕ್ಕೆ ಎಕ್ಸಾಂಪಲ್. ನೆಕ್ಸ್ಟ್ ನೋಡ್ಬೋದು ಸಿ ಅಂಡ್ ಲ್ಯಾಂಡ್ ಬ್ರೀಸಸ್, ಸಮುದ್ರ ಮತ್ತು ಭೂಗಾಳಿ ಅಂತ. ಸೊ ಇಲ್ಲಿ ಏನ್ ಎಕ್ಸಾಂಪಲ್ ಕೊಟ್ಟೆ ಅದನ್ನ. ಸೊ ಏನಿಲ್ಲ, ಸೊ ಇದು ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ ಸಿ ಬ್ರೀಸಸ್ ಸಮುದ್ರ ಗಾಳಿ ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ ಡ್ಯೂರಿಂಗ್ ಡೇ ಲ್ಯಾಂಡ್ ಹೀಟ್ಸ್ ಅಪ್ ಫಾಸ್ಟರ್, ವಾರ್ಮ್ ಏರ್ ರೈಸಸ್ ಅಂಡ್ ಕೂಲ್ ಏರ್ ಫ್ರಮ್ ಸಿ ಬ್ಲೋಸ್ ಟು ದಿ ಲ್ಯಾಂಡ್. ಸೊ ಈಗ ಮಾಮೂಲಿ ಡೇ ಟೈಮ್ ಅಂತ ತಗೊಳ್ಳಿ, ಹಗಲು ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಸಮುದ್ರಕ್ಕಿಂತ ಭೂಮಿ ಏನಿರುತ್ತೆ ಉಷ್ಣತೆ ಜಾಸ್ತಿ ಬಿಸಿ ಆಗುತ್ತೆ, ಆದ್ರಿಂದ ಸೂರ್ಯನ ಕಿರಣದಿಂದ. ಸೊ ಇಲ್ಲಿ ಬಿಸಿ ಆದಾಗ ಇಲ್ಲಿರೋ ಏರ್ ಏನಾದ್ರು ಗಾಳಿ ಏನಿರುತ್ತೆ ಹೀಟ್ ಆಗುತ್ತೆ, ಹೀಟ್ ಆದಾಗ ಅದೇನಾಗುತ್ತೆ ಮೇಕ್ ಹೋಗುತ್ತೆ. ಸೊ ಮೇಕ್ ಹೋದಾಗ ಇಲ್ಲಿ ಏನಾಗುತ್ತೆ ಸಮುದ್ರದಲ್ಲಿ ಭೂಮಿ ಕಂಪೇರ್ ಮಾಡಿದ್ರೆ ಸಮುದ್ರದಲ್ಲಿ ಹೀಟ್ ಬಿಸಿ ಆಗೋದು ಒಂಚೂರು ಕಮ್ಮಿ ಇರುತ್ತೆ. ಸೊ ಕಮ್ಮಿ ಇರೋದ್ರಿಂದ ಇಲ್ಲಿ ಟೆಂಪರೇಚರ್ ಸಹ ಕಮ್ಮಿ ಇರುತ್ತೆ. ಸೊ ಇಲ್ಲಿ ಏನ್ ಗಾಳಿ ಇರುತ್ತಲ್ಲ ಗಾಳಿಯ ಟೆಂಪರೇಚರ್ ಮತ್ತೆ ಭೂಮಿಯ ಗಾಳಿ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಇಲ್ಲಿ ಕಮ್ಮಿ ಇಲ್ಲಿ ಜಾಸ್ತಿ. ಸೊ ಇಲ್ಲಿಂದ ಭೂಮಿ ಕಡೆಗೆ ದೂಕುತ್ತೆ, ಸೊ ಬರುತ್ತೆ. ಸೊ ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಸಮುದ್ರ ಗಾಳಿ ಅಂತ ಕರಿತೀವಿ. ಸೊ ಅದೇ ತರ ಇನ್ನೊಂದು ಲ್ಯಾಂಡ್ ಬ್ರೀಸಸ್ ಅಂತ ಭೂಗಾಳಿ ಅಂತ ಏನ್ ಕರಿತೀವಿ ಅದು ಯಾವಾಗ ಅಂತಂದ್ರೆ ಅಟ್ ಅ ನೈಟ್ ಲ್ಯಾಂಡ್ ಕೂಲ್ಸ್ ಡೌನ್ ಫಾಸ್ಟರ್ ಅಂಡ್ ಏರ್ ಕೂಲ್ ಏರ್ ಫ್ರಮ್ ಲ್ಯಾಂಡ್ ಬ್ಲೋಸ್ ಟು ದಿ ವಾರ್ಮರ್ ಸಿಯರ್. ಸೊ ಇನ್ನು ರಾತ್ರಿ ಹೊತ್ತು ನೋಡೋದಾದ್ರೆ ಸೊ ಸಮುದ್ರ ಮತ್ತು ಭೂಮಿ ಕಂಪೇರ್ ಮಾಡಿದಾಗ ಭೂಮಿಲಿ ಏನೋ ಬೇಗ ಕೂಲ್ ಆಗುತ್ತೆ, ತಂಪಾಗುತ್ತೆ ಸಮುದ್ರಕ್ಕಿಂತ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಸಮುದ್ರದಲ್ಲಿರೋ ಬಿಸಿ ಗಾಳಿ ಏನಾಗುತ್ತೆ ಒಂಚೂರು ಮೇಕ್ ಹೋಗುತ್ತೆ. ಸೊ ಭೂಮಿಯಲ್ಲಿರೋ ಗಾಳಿ ಏನಾಗುತ್ತೆ ಅದು ಸಮುದ್ರ ಕಡೆ ಹೋಗುತ್ತೆ. ಸೊ ಇದನ್ನೇ ಕಾನ್ಸೆಪ್ಟ್ ಸಮುದ್ರ ಮತ್ತು ಭೂಗಾಳಿ ಅಂತ ಕರಿತೀವಿ. ಸೊ ಯೂಶಲಿ ನೆನ್ಪಿಟ್ಕೊಳ್ಳಿ, ಸಿಂಪಲ್. ಡೇ ಟೈಮಲ್ಲಿ ಹಗಲು ಟೈಮಲ್ಲಿ ಏನಾಗುತ್ತೆ ಸಮುದ್ರಕ್ಕಿಂತ ಭೂಮಿಯಲ್ಲಿ ಉಷ್ಣತೆ ಜಾಸ್ತಿ ಆಗುತ್ತೆ. ಸೊ ಅವಾಗ ಸಮುದ್ರ ಕಡೆಯಿಂದ ಭೂಮಿ ಸೈಡ್ಗೆ ಗಾಳಿ ಬೀಸುತ್ತೆ. ಅದೇ ರಾತ್ರಿ ಹೊತ್ತು ನೋಡಿದಾಗ ಸೊ ರಾತ್ರಿ ಹೊತ್ತಲ್ಲಿ ಭೂಮಿ ಬೇಗ ತಂಪಾಗುತ್ತೆ ಸಮುದ್ರಕ್ಕೆ ಕಂಪೇರ್ ಮಾಡಿದಾಗ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಭೂಮಿಯಲ್ಲಿರೋ ಗಾಳಿ ಸಮುದ್ರ ಕಡೆಗೆ ಹೋಗುತ್ತೆ. ಸೊ ಇದು ಕರಾವಳಿ ಪ್ರದೇಶದಲ್ಲಿ ಯಾರು ಇರ್ತಾರೋ ಅವರು ಅಬ್ಸರ್ವ್ ಮಾಡ್ಬೋದು ಇದನ್ನ. ಸೊ ಮುಂದಿನ ಟಾಪಿಕ್, ಮುಂದಿನ ಹೀಟ್ ಟ್ರಾನ್ಸ್ಫರ್ ಮೋಡ್ ಯಾವ್ದು ಅಂತಂದ್ರೆ ರೇಡಿಯೇಷನ್, ವಿಕಿರಣಗಳು. ಸೊ ಹೀಟ್ ಟ್ರಾನ್ಸ್ಫರ್ ಥ್ರೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ವಿತೌಟ್ ನೀಡಿಂಗ್ ಎನಿ ಮೀಡಿಯಂ. ಇಟ್ ಕ್ಯಾನ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್ ಎಂಟಿ ಸ್ಪೇಸ್. ಸೊ ವ್ಯಾಕ್ಯೂಮ್ ಮುಖಾಂತರ ಸಹ ಇದು ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗೋಕೆ ವಿಕಿರಣ ರೇಡಿಯೇಷನ್ ಅಂತಂದ್ರೆ ಏನಿಲ್ಲ, ಸಿಂಪಲ್ ಕಾನ್ಸೆಪ್ಟ್. ಸೊ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಇಲ್ಲಿ ಅದೇ ತರ ಮಾಧ್ಯಮ ಬೇಕಾಗಿಲ್ಲ, ಮೀಡಿಯಂ ಬೇಕಾಗಿಲ್ಲ. ಫಾರ್ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಸೂರ್ಯನ ಕಿರಣಗಳು ಭೂಮಿ ಮೇಲೆ ತಾಕುತ್ತೆ. ಸೊ ಇಲ್ಲಿ ಆದ್ರೆ ಆಬ್ಜೆಕ್ಟ್ ಇದೆಯಾ, ಪಾರ್ಟಿಕಲ್ ಇದೆಯಾ, ಯಾವ ಪಾರ್ಟಿಕಲ್ ಇಲ್ಲ. ಸೊ ವೇವ್ಸ್ ಮುಖಾಂತರ ಕಿರಣಗಳ ಮುಖಾಂತರ ಅಲ್ಲಿ ಏನಾಗುತ್ತೆ ಹೀಟ್ ಟ್ರಾನ್ಸ್ಫರ್ ಮಾಡುತ್ತೆ. ಎಕ್ಸಾಂಪಲ್ ನೋಡಿದ್ರೆ ಅದೇನೆ ಸೂರ್ಯನ ಶಾಖ ಭೂಮಿಗೆ ತಲುಪುವುದು. ಸನ್ ಹೀಟ್ ರೀಚಿಂಗ್ ದಿ ಅರ್ತ್, ಬೆಂಕಿ ಹತ್ತಿರ ನಿಂತಾಗ ಬಿಸಿ ತಿಳಿಯುವುದು.
ಸೊ ಫೀಲಿಂಗ್ ವಾರ್ಮ್ ವೆನ್ ಸ್ಟ್ಯಾಂಡಿಂಗ್ ನಿಯರ್ ಟು ಫೈರ್. ಸೊ ನಾವೇನಾದ್ರು ಬಿಸಿ ಏನಾದ್ರು ಫೈರ್ ಬಿಸಿ ಏನಾದ್ರು ಅಗ್ನಿ ಏನಾದ್ರು ಉರಿತಾ ಇತ್ತು ಅಂತಂದಾಗ ಸೊ ಅಲ್ಲಿ ನಾವು ಹೋದಾಗ ನಮ್ಗೆ ಏನಾಗುತ್ತೆ, ನಮ್ಮ ಬಾಡಿ ಉಷ್ಣತೆ ಒಂದ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಬಿಸಿ ತಾಕುತ್ತೆ, ಬಿಸಿ ಅನ್ಸುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಹೀಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಯಾವ ತರ ಹೀಟ್ ಟ್ರಾನ್ಸ್ಫರ್ ಮಾಡ್ತಿದೆ ಅಂದ್ರೆ ಕಿರಣಗಳ ಮುಖಾಂತರ ಅಗ್ನಿದಿಂದ ನಮಗೆ ಹೀಟ್ ಟ್ರಾನ್ಸ್ಫರ್ ಮಾಡುತ್ತೆ. ಯಾವ್ದೇ ತರ ಮಾಧ್ಯಮ ಇಲ್ಲ, ಮೀಡಿಯಂ ಇಲ್ಲ. ಬ್ಲಾಕ್ ಆಬ್ಜೆಕ್ಟ್ ಅಬ್ಸರ್ವ್ಸ್ ಹೀಟ್, ಶೈನ್, ವೈಟ್ ರಿಫ್ಲೆಕ್ಟ್ಸ್ ಇಟ್. ಸೊ ಇನ್ನು ನೋಡ್ಬೋದು, ನಾವು ಕಪ್ಪು ಬಟ್ಟೆ ಏನಾರ ಹಾಕೊಂಡಿದ್ದಾಗ ಸೊ ಬಿಸಿ ಬೇಗ ಅಬ್ಸರ್ವ್ ಮಾಡುತ್ತೆ ಕಪ್ಪು ಬಟ್ಟೆ. ಅದೇ ತರ ವೈಟ್ ಏನಾರ ಹಾಕೊಂಡಾಗ ಅಷ್ಟೊಂದು ಅಬ್ಸರ್ವ್ ಮಾಡಲ್ಲ. ಸೊ ಡೇ ಟು ಡೇ ಲೈಫ್ ಅಲ್ಲಿ ನೋಡ್ಬೋದು, ಸೊ ಇನ್ ಕೇಸ್ ಸೇಮ್ ಟೆಂಪರೇಚರ್ ಅಟ್ ಎ ಟೈಮ್ ಬಿಳಿ ಮತ್ತು ಕೆಂಪು ವಸ್ತ್ರ ಹಾಕಿರೋ ಇಬ್ರು ಮನುಷ್ಯರು ನಿಂತು ನೋಡಿದಾಗ ಸೊ ಸೂರ್ಯನ ಕಿರಣ ಏನೋ ನಮಗೆ ಏನ್ ತಾಪುತ್ತಲ್ಲ, ಸೊ ಕಪ್ಪು ಬಟ್ಟೆ ಹಾಕಿರೋರಲ್ಲಿ ಜಾಸ್ತಿ ಉಷ್ಣತೆ ನೋಡ್ಬೋದು ಕಂಪೇರ್ ಟು ಬಿಳಿ ಬಟ್ಟೆ. ಸೊ ಎಕ್ಸಾಂಪ್ಲಿಕಲ್ ಏನಂತಂದ್ರೆ ರೇಡಿಯೇಷನ್ ಅಂತಂದ್ರೆ ರೀಚಸ್ ವಾಕ್ಯೂಮ್ ಅಂತ ಟ್ರಿಕ್ಸ್ ಇಟ್ಕೊಳ್ಳಿ, RR ಅಂತ. ರೇಡಿಯೇಷನ್ ಅಂತಂದ್ರೆ ರೀಚಸ್ ವಾಕ್ಯೂಮ್. ಸೊ ನಾವು ನೋಡಿದ್ವಿ ಕಂಡಕ್ಷನ್ ಅಂದ್ರೆ ನೋಡಿದ್ವಿ, ಕನ್ವೆಕ್ಷನ್ ಅಂತ ನೋಡಿದ್ವಿ, ರೇಡಿಯೇಷನ್ ಅಂತಂದ್ರೆ ನೋಡಿದ್ವಿ. ಕಂಡಕ್ಷನ್ ಅಲ್ಲಿ ಏನಾಗುತ್ತೆ, ಹೀಟ್ ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲಿ ಅದೇ ತರ ಆಬ್ಜೆಕ್ಟ್ ಮೂವ್ ಆಗಲ್ಲ, ಸೊ ಪಾರ್ಟಿಕಲ್ ಸಹ ಮೂವ್ ಆಗಲ್ಲ. ಸೊ ಕನ್ವೆನ್ಷನ್ ಸಮಾನ ಅಂತ ಬಂದಾಗ ಅಲ್ಲಿ ಏನಾಗುತ್ತೆ, ಸೊ ಪಾರ್ಟಿಕಲ್ ಏನಾಗುತ್ತೆ ಅದು ಮೂವ್ಮೆಂಟ್ ಆಗುತ್ತೆ. ಅದರ ಮೂವ್ಮೆಂಟ್ ಆದಾಗ ಏನಾಗುತ್ತೆ, ಹೀಟ್ ಟ್ರಾನ್ಸ್ಫರ್ ಮಾಡುತ್ತೆ ಎಲ್ಲಾ ಕಡೆಗೂ. ಸೊ ರೇಡಿಯೇಷನ್ ಬಂದಾಗ ಅದೇ ತರ ಮಾಧ್ಯಮ ಇರಲ್ಲ, ಮೀಡಿಯಂ ಇರಲ್ಲ, ಬಟ್ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಆ ಮುಖಾಂತರ, ಕಿರಣಗಳ ಮುಖಾಂತರ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮುಖಾಂತರ. ಸೊ ಈಸಿ ಕಂಪರೇಷನ್ ಜಸ್ಟ್ ಕ್ವಿಕ್ ಆಗಿ ರಿವಿಷನ್ ಮಾಡ್ಬಿಡೋದ. ಸೊ ಕಂಡಕ್ಷನ್ ಅಂತಂದ್ರೆ ಮಾಧ್ಯಮ ಮೀಡಿಯಂ ಬೇಕು, ಹೌದು. ಸೊ ಡೈರೆಕ್ಟ್ ಕಾಂಟ್ಯಾಕ್ಟ್, ಹೌದು. ಸೊ ಎಕ್ಸಾಂಪಲ್ ನೋಡಿದ್ರೆ ಹಾಟ್ ಮೆಟಲ್ ರಾಡ್, ಬಿಸಿ ಲೋಹದ ಕಡ್ಡಿ ಅಂತ ಕರಿತೀವಿ. ಸೊ ಅದೇ ತರ ಕನ್ವೆನ್ಷನ್ ಸಮಾನ ಅಂತ ನೋಡೋದಾದ್ರೆ ಇದು ಮೀಡಿಯಂ ಬೇಕಾಗಿದೆ, ಹೌದು ಬೇಕಾಗಿದೆ, ಮಾಧ್ಯಮ ಬೇಕು. ಸೊ ಯಾವ್ದಂತಂದ್ರೆ ಅದು ಫ್ಲೂಯಿಡ್ ಇರ್ಬೋದು, ಇಲ್ಲ ಅಂತಂದ್ರೆ ಗ್ಯಾಸ್ ಇರ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಮೂವ್ಮೆಂಟ್ ಆಫ್ ದ ಪಾರ್ಟಿಕಲ್ಸ್ ಆಗುತ್ತೆ ಕೀ ನೋಡಿದ್ರೆ. ಸೊ ಅಲ್ಲಿ ಪಾರ್ಟಿಕಲ್ಸ್ ಮೂವ್ ಆಗಲಿ, ಇಲ್ಲಿ ಪಾರ್ಟಿಕಲ್ಸ್ ಮೂವ್ ಆಗುತ್ತೆ. ಎಕ್ಸಾಂಪಲ್ ನೋಡಿದ್ರೆ ಕುದಿಯುವ ನೀರು, ಬಾಯ್ಲಿಂಗ್ ವಾಟರ್ ಅಂತ. ಅದೇ ತರ ರೇಡಿಯೇಷನ್ ಕಿರಣಗಳು ನೋಡೋದಾದ್ರೆ ಇಲ್ಲಿ ಮಾಧ್ಯಮ ಬೇಕಾಗಿದೆ ಅಂತಂದ್ರೆ ಹೌದು, ಮಾಧ್ಯಮ ಇಲ್ಲಿ ಬೇಕಾಗಿಲ್ಲ. ಕೀ ಮುಖ್ಯ ಅಂಶ, ಕೀ ಫ್ಯಾಕ್ಟರ್ ನೋಡೋದಾದ್ರೆ ವೇಸ್. ಇಲ್ಲಿ ವೇಸ್ ಏನಿದೆ, ಅಲೆಗಳು, ಸೊ ಕಿರಣಗಳು ಏನಂತ ಅಂತೀವಿ ಅದು ಬೇಕಾಗಿದೆ. ಸೊ ಎಕ್ಸಾಂಪಲ್ ನೋಡಿದ್ರೆ ಸನ್ ಹೀಟ್ಸ್, ಸೂರ್ಯನ ಶಾಖ ಅಂತ ಕರಿತೀವಿ. ಸೊ ಕಂಡಕ್ಷನ್ ಮತ್ತೆ ಕನ್ವೆನ್ಷನ್ ಮೀಡಿಯಂ ಬೇಕಾಗಿದೆ, ಮಾಧ್ಯಮ ಬೇಕಾಗಿದೆ, ಬಟ್ ರೇಡಿಯೇಷನ್ಗೆ ಬೇಕಾಗಿಲ್ಲ. ಸೊ ನೆನ್ಪಿಟ್ಕೊಳ್ಳೋದು ಈಸಿ, ಯಾಕಂದ್ರೆ ಕಂಡಕ್ಷನ್ ಅಂದ್ರೆ ಕಾಂಟ್ಯಾಕ್ಟ್ ಇರಬೇಕು, ಸಂಪರ್ಕ ಇರಬೇಕು. ಸೊ ಕನ್ವೆನ್ಷನ್ ಕರೆಂಟ್ ಹರಿವು ಮಾತ್ರ ಇರುತ್ತೆ, ಮೂವ್ಮೆಂಟ್ ಇರುತ್ತೆ. ರೇಡಿಯೇಷನ್ ಅಂತಂದ್ರೆ ರಿಕ್ವೈರ್ಡ್ ನೋ ಮೀಡಿಯಂ. ಸೊ ಇಲ್ಲಂದ್ರೆ ರೀಚಸ್ ವಾಕ್ಯೂಮ್ ಅಂತಲೂ ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಇಂಪಾರ್ಟೆಂಟ್ ಫಾರ್ಮುಲಾ ನೋಡೋದಾದ್ರೆ ಹೀಟ್ ಟ್ರಾನ್ಸ್ಫರ್ ಉಷ್ಣ ಶಕ್ತಿ ನೋಡಿದ್ರೆ Q is equal to M into C into delta T. ಸೊ ಡೆಲ್ಟಾ ಟಿ ಅಂದ್ರೆ ಟೆಂಪರೇಚರ್, ಚೇಂಜ್ ಇನ್ ಟೆಂಪರೇಚರ್, T1 minus T2 ಅಂತ ಕರಿತೀವಿ. ಸೊ Q ಅಂತಂದ್ರೆ ಹೀಟ್ ಎನರ್ಜಿ, ಉಷ್ಣ ಶಕ್ತಿ ಅಂತ ಕರಿತೀವಿ. M ಅಂತಂದ್ರೆ ದ್ರವ್ಯ ರಾಶಿ, ಮಾಸ್ ಅಂತ ಕರಿತೀವಿ. C ಅಂದ್ರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಕರಿತೀವಿ. ವಿಶಿಷ್ಟ ಉಷ್ಣ ಸಾಮರ್ಥ್ಯ ಅಂತ ಕರಿತೀವಿ ಅದ್ರದ ಆಬ್ಜೆಕ್ಟ್ ಮೇಲೆ. ಚೇಂಜ್ ಆಫ್ ಸ್ಟೇಟ್, ಸ್ಥಿತಿ ಬದಲಾವಣೆ ಆದಾಗ ಫಾರ್ಮುಲಾ ಏನಿರುತ್ತೆ ಅಂದ್ರೆ ಸಾರಿ Q is equal to M into L ಅಂತ ಇರುತ್ತೆ ಫಾರ್ಮುಲಾ. ಸೊ ಇಲ್ಲಿ ಏನಾದ್ರು ಸ್ಟೇಟ್ ಏನಾದ್ರು ಚೇಂಜ್ ಆಯ್ತಾ ಇತ್ತು ಅಂತಂದಾಗ, ಫಾರ್ ಎಕ್ಸಾಂಪಲ್ ಸೊ ನೀರ್ ಏನಾದ್ರು ಬಿಸಿ ಮಾಡ್ತಾ ಇದೀಯ ಅಂತಂದ್ರೆ ಅಲ್ಲಿ ಲಿಕ್ವಿಡ್ ಇಂದ ಏನಾಗುತ್ತೆ, ವೇಪರ್ ಆಯ್ತಾ ಇರುತ್ತೆ, ಅಲ್ಲಿ ಏನಾಗುತ್ತೆ ಸ್ಟೇಟ್ ಚೇಂಜ್ ಆಯ್ತಾ ಇದೆ, ಬದಲಾವಣೆ ಆಯ್ತಾ ಇದೆ, ಫೇಸ್ ಸ್ಥಿತಿ ಬದಲಾವಣೆ ಅಂತ ಕರಿತೀವಿ. ಸೊ ಸ್ಟೇಟ್ ಚೇಂಜ್ ಆದಾಗ ಯಾವ ಫಾರ್ಮುಲಾ ಉಪಯೋಗಿಸ್ಕೋಬೇಕಂದ್ರೆ Q is equal to M into L. ಸೊ ಇಲ್ಲಿ Q ಅಂತಂದ್ರೆ ಹೀಟ್ ಎನರ್ಜಿ, ಉಷ್ಣ ಶಕ್ತಿ ಅಂತ ಕರಿತೀವಿ. M ಅಂತಂದ್ರೆ ಮಾಮೂಲಿ ಮಾಸ್, ದ್ರವ್ಯ ರಾಶಿ. L ಅಂತಂದ್ರೆ ಲೇಟೆಂಟ್ ಹೀಟ್ ಅಂತ ಕರಿತೀವಿ, ಗುಪ್ತ ಉಷ್ಣ ಅಂತ ಕರಿತೀವಿ. ಸೊ ಇದು ಜಸ್ಟ್ ಫಾರ್ಮುಲಾ ನೆನಪಲ್ಲಿ ಇಟ್ಕೊಂಡಿರಿ. ಸೊ ಯೂಶಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಡೈರೆಕ್ಟ್ ಕ್ವಶನ್ಸ್ ನ ಕೇಳ್ತಾನೆ ಫಾರ್ಮುಲಾ ಮುಖಾಂತರ, ಸೂತ್ರಗಳ ಮುಖಾಂತರ. ಸೊ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಸೊ ಇಲ್ಲಿ ಕನ್ನಡ ವರ್ಷನ್ ಇದೆ, ಇಲ್ಲಿ ಇಂಗ್ಲಿಷ್ ವರ್ಷನ್ ಇದೆ, ಕನ್ನಡ ವರ್ಷನ್ ಇದೆ. ಕನ್ವರ್ಟ್ 27 ಡಿಗ್ರಿ ಸೆಲ್ಸಿಯಸ್ ಇಂಟು ಕೆಲ್ವಿನ್. ಸೊ ನಮ್ಗೆ ಹೇಗೆ ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾನೆ,
ಎಷ್ಟು ಕೊಟ್ಟಿದ್ದಾನೆ, 27 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾನೆ. ಸೊ ಇದನ್ನ ನಾವು ಕೆಲ್ವಿನ್ ಕನ್ವರ್ಟ್ ಮಾಡಬೇಕು. ನಮ್ಗೆ ಗೊತ್ತಿದೆ ಕೆಲ್ವಿನ್ ಇಸ್ ಇಕ್ವಲ್ ಟು 0 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273. ಸೊ ಸಿ ಅಂತಂದ್ರೆ ಎಷ್ಟು ನಮಗೆ ಕೊಟ್ಟಿದ್ದಾನೆ, 27 ಡಿಗ್ರಿ ಪ್ಲಸ್ 273 ಎಷ್ಟಾಗುತ್ತೆ ಅಂತಂದ್ರೆ 300 ಕೆಲ್ವಿನ್ ಆಗುತ್ತೆ. ಸೊ ಇಲ್ಲಿ 300 ಡಿಗ್ರಿ ಕೆಲ್ವಿನ್ ಅಂತ ಯಾವ್ದಕ್ಕೂ ಬರೆಯಕ್ ಹೋಗ್ಬೇಡಿ, ಇದು ತಪ್ಪು ಆನ್ಸರ್, ಬರೀ 300. ಸೊ ಇದಕ್ಕೆ ಸರಿಯಾದ ಕನ್ವರ್ಟ್ ಮಾಡಿದಾಗ ಏನೋ ಉತ್ತರ ಬರುತ್ತೆ ಅಂತಂದಾಗ ಸೊ 300 ಕೆಲ್ವಿನ್ ಬರುತ್ತೆ. ಸೊ ಈ ತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾನೆ, ಕನ್ವರ್ಷನ್ ಮುಖಾಂತರ ಕ್ವಶನ್ಸ್ ಕೇಳ್ತಾನೆ. ಕನ್ವರ್ಟ್ 27 ಡಿಗ್ರಿ ಇಂಟು ಕೆಲ್ವಿನ್ ಕೇಳ್ಬೋದು. ಸೊ ಕೆಲ್ವಿನ್ ಇಂದ ಡಿಗ್ರಿ ಸೆಲ್ಸಿಯಸ್ ಕೇಳ್ಬೋದು. ಸೊ ಸೆಲ್ಸಿಯಸ್ ಇಂದ ಫ್ಯಾರೆನ್ಹೈಟ್ ಕೇಳ್ಬೋದು. ಫ್ಯಾರೆನ್ಹೈಟ್ ಇಂದ ಡಿಗ್ರಿ ಸೆಲ್ಸಿಯಸ್ ಗೆ ಈ ತರ ನಾನಾ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಕೇಳ್ತಾನೆ. ಸೊ ನಮ್ಗೆ ಗೊತ್ತಿರ್ಬೇಕು, ಫಾರ್ಮುಲಾ ಗೊತ್ತಿದ್ರೆ ನಮಗ್ ಸಾಕು. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋದ, ಎಕ್ಸಾಂಪಲ್ 2 ಯಾವ್ದಕ್ಕೆ ಅಂತಂದ್ರೆ ಏನ್ ಕೇಳ್ತಾನೆ, ಕನ್ವರ್ಟ್ 68 ಡಿಗ್ರಿ ಫ್ಯಾರೆನ್ಹೈಟ್ ಇಂಟು ಸೆಲ್ಸಿಯಸ್, 68 ಫ್ಯಾರೆನ್ಹೈಟ್ ಅನ್ನು ಸೆಲ್ಸಿಯಸ್ ಗೆ ಪರಿವರ್ತಿಸಿ ಅಂತ ಕೇಳ್ತಾನೆ. ಸೊ ನಮಗೆ ಗೊತ್ತಿದೆ ಫಾರ್ಮುಲಾ ಏನಂತ, ಡಿಗ್ರಿ ಸೆಲ್ಸಿಯಸ್ ಇಸ್ ಕೊಟ್ಟು F - 32 ಡಿವೈಡ್ ಬೈ 5/9. ಸೊ ಡಿಗ್ರಿ ಸೆಲ್ಸಿಯಸ್ ಇಸ್ ಕೊಟ್ಟು F - 32 ಇಂಟು 5/9. ಎಫ್ ಅಂತಂದ್ರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ, 68 ಕೊಟ್ಟಿದ್ದಾನೆ. 68 - 32 ಡಿವೈಡ್ ಬೈ 5/9. ಸೊ ಎಷ್ಟಾಗುತ್ತೆ ಅಂತಂದ್ರೆ 6 ಡಿವೈಡ್ ಬೈ 5/9. 4 ಸೊ 20 ಡಿಗ್ರಿ ಸೆಲ್ಸಿಯಸ್. ಸೊ ನಮಗೆ ಫ್ಯಾರೆನ್ಹೈಟ್ ಎಷ್ಟು, 68 ಫ್ಯಾರೆನ್ಹೈಟ್ ಅಂತಂದ್ರೆ ನಮ್ಗೆ ಏನ್ ಸಿಗುತ್ತೆ, 20 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಸೊ ಇದನ್ನ ಪುನಃ ಕೆಲ್ವಿನ್ ಕನ್ವರ್ಟ್ ಮಾಡೋದಾದ್ರೆ ನಮ್ಗೆ ಗೊತ್ತಿದೆ, ಕೆಲ್ವಿನ್ ಇಸ್ ಇಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ 20 ಪ್ಲಸ್ 273. ಸೊ ಎಷ್ಟಾಗುತ್ತೆ, 293 ಕೆಲ್ವಿನ್ ಆಗುತ್ತೆ. ಸೊ ಈ ತರ ಫಾರ್ಮುಲಾ ಮುಖಾಂತರ ನೀವು ಕನ್ವರ್ಷನ್ ಮಾಡ್ಕೋಬೇಕು. ಸೊ ಇವತ್ತಿನ ಕ್ಲಾಸಸ್ ನೋಡಿದ್ವಿ ಹೀಟ್ ಬಗ್ಗೆ, ಉಷ್ಣತೆ ಬಗ್ಗೆ. ಸೊ ಹೀಟ್ ಯಾವ ತರ ಟ್ರಾನ್ಸ್ಫರ್ ಆಗುತ್ತೆ ಅಂತ ನಾವು ಕಲ್ತ್ವಿ. ಸೊ ಯಾವ ರೀತಿಯಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ವಿಧಗಳು ಸಹ ಕಲ್ತ್ವಿ. ಕಂಡಕ್ಷನ್ ಇರ್ಬೋದು, ಕನ್ವೆನ್ಷನ್ ಇರ್ಬೋದು, ರೇಡಿಯೇಷನ್ ಇರ್ಬೋದು. ಸೊ ಅದ್ರ ಮುಖಾಂತರ ಎಕ್ಸಾಂಪಲ್ಸ್ ನಾವು ನೋಡಿದ್ವಿ. ರಿಯಲ್ ಲೈಫ್ ಅಲ್ಲಿ ಯಾವ್ದೆಲ್ಲ ಉಪಯೋಗಿಸ್ತೀವಿ ಅಂತಂದ್ರೆ ಸೂರ್ಯನ ಕಿರಣ ಇರ್ಬೋದು. ಸೊ ಮನೇಲಿ ಬಿಸಿನೀರು ಬಿಸಿ ಮಾಡಿದಾಗ ಯಾವ ತರ ಆಗುತ್ತೆ, ಈ ಟ್ರಾನ್ಸ್ಫರ್ ಹೆಂಗಾಗುತ್ತೆ. ಸೊ ಅಲ್ಲಿ ಕಂಡಕ್ಷನ್ ಇದೆ, ಕನ್ವೆನ್ಷನ್ ಇದೆ. ಸೊ ಅದನ್ನೆಲ್ಲ ನಾವು ನೋಡಿದ್ವಿ, ಕಲ್ತಿದೀವಿ. ಸೊ ಅದ್ರ ಜೊತೆ ಫಾರ್ಮುಲಾನ ಇಂಪಾರ್ಟೆಂಟ್ ಆಗುತ್ತೆ, ಈ ತರ ಕನ್ವರ್ಷನ್ ಫಾರ್ಮುಲಾಗಳು. ಸೊ ಒಂದೊಂದ್ಸತಿ ಡೈರೆಕ್ಟ್ ಕನ್ವರ್ಟ್ ಮಾಡಿ ಅಂತ ಕೊಡ್ತಾನೆ. ಡಿಗ್ರಿ ಸೆಲ್ಸಿಯಸ್ ಇಂದ ಕೆಲ್ವಿನ್ ಇರ್ಬೋದು. ಸೊ ಕೆಲ್ವಿನ್ ಇಂದ ಡಿಗ್ರಿ ಸೆಲ್ಸಿಯಸ್ ಇರ್ಬೋದು. ಫ್ಯಾರೆನ್ಹೈಟ್ ಇಂದ ಸೆಲ್ಸಿಯಸ್, ಸೆಲ್ಸಿಯಸ್ ಇಂದ ಪುನಃ ಕೆಲ್ವಿನ್, ಆ ತರ ನಾನಾ ರೀತಿಯಲ್ಲಿ ಕ್ವಶನ್ಸ್ ಕೇಳ್ಬೋದು. ಸೊ ಫಾರ್ಮುಲಾ ನೆನ್ಪಿಟ್ಕೊಂಡ್ರಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಹೀಟ್ ಉಷ್ಣ ಹೆಂಗೆ ಅಂತಂದ್ರೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತಂದ್ರೆ ಉಷ್ಣ ವರ್ಗಾವಣೆ ಆಗುತ್ತೆ ಅಂತ ಏನಿಲ್ಲ. ಸೊ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಒಂದ್ ಜಾಗದಿಂದ ಒಂದು ಇನ್ನೊಂದು ಜಾಗಕ್ಕೆ. ಅಲ್ಲೇನಿರ್ಬೇಕು, ಟೆಂಪರೇಚರ್ ಡಿಫ್ರೆನ್ಸ್ ಇರಬೇಕು. ಸೊ ಟೆಂಪರೇಚರ್ ಡಿಫ್ರೆನ್ಸ್ ಇತ್ತು ಅಂದ್ರೆ ಮಾತ್ರ ಅಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಇನ್ ಕೇಸ್ ಟೆಂಪರೇಚರ್ ಡಿಫ್ರೆನ್ಸ್ ಇಲ್ಲ ಅಂತಂದ್ರೆ ಅದೇನಾಗಿರುತ್ತೆ, ಹೀಟ್ ಟ್ರಾನ್ಸ್ಫರ್ ಆಗಲ್ಲ. ಅವಾಗ ಏನಾಗಿರುತ್ತೆ, ಅಲ್ಲಿ ಈಕ್ವಿಬ್ರಿಯಂ ಸ್ಟೇಟ್ ಅಲ್ಲಿ ಇರುತ್ತೆ. ಎರಡು ಆಬ್ಜೆಕ್ಟಿವ್ ಸಹ ಸೇಮ್ ಉಷ್ಣತೆ ಇರೋದ್ರಿಂದ ಅವಾಗ ಅದನ್ನ ಏನಂತ ಕರಿತೀವಿ, ಈಕ್ವಿಬ್ರಿಯಂ ಅಂತ ಕರಿತೀವಿ, ಸಮತೋಲನ ಅಂತ ಕರಿತೀವಿ, ಉಷ್ಣ ಸಮತೋಲನ ಅಂತ ಕರಿತೀವಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಇಷ್ಟು ಬಗ್ಗೆ ಟಾಪಿಕ್ ಡಿಸ್ಕಸ್ ಮಾಡಿದ್ವಿ, ಕಲ್ತಿದ್ವಿ. ಸೊ ಮುಂದಿನ ವಿಡಿಯೋದಲ್ಲೂ ಹಲವಾರು ಟಾಪಿಕ್ಸ್ ನ ಸ್ಟಡಿ ಮಾಡೋದೇ, ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಇರುತ್ತೆ, ಕಾನ್ಸೆಪ್ಟ್ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದೆ. ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಏನೇನು ಕೇಳಿದ್ರು ಅಂತ ಅದು ಸಹ ನೋಡಿದ. ಸೊ ಅಲ್ಲಿವರೆಗೂ ಬಾಯ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗದ.